ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಏಷೋಗ್ನಿತ್ತಪತ್ತೇಷ ಸೂರ್ಯಃ ಏಷ ಪರ್ಜನ್ಯೋ ಮಘವಾನೇಷಃ ವಾಯುರೇಷ ಪೃಥಿವೀ ರೈಃ ದೇವಃ ಸದಸಚ್ಚಾಮೃತಂಚ ಯತ್ಸ್. ನಮ ಪ್ರಾಣಾಯ ವಾಚಸ್ಪತಯೇ ಸ್ವಾಹ ನಮ ವಾಚೇ ಪ್ರಾಣಪತ್ನಿ ಸ್ವಾಹ. ಪ್ರಾಣಸೂಕ್ತ ಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ 9ನೆಯ ಪ್ರವಚನ. ತಮ್ಮ ದೌರ್ಬಲ್ಯವನ್ನು ಕಂಡ ದೇವತೆಗಳು ಎಲ್ಲ ಸೇರಿ ಪ್ರಾಣನ ಹಿರಿತನವನ್ನು ಸಹಜವಾಗಿ ಒಪ್ಪಿ ಅದನ್ನು ಬಹಿರಂಗಪಡಿಸಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಸೋಲನ್ನು ನಾವು ಪಬ್ಲಿಕ್ಕಲ್ಲಿ ಹೇಳಿಕೊಳ್ಳುವುದಿಲ್ಲ, ಮತ್ತೊಬ್ಬನ ಗೆಲುವನ್ನು ನಾವು ಪಬ್ಲಿಕ್ನಲ್ಲಿ ಒಪ್ಪುವುದೂ ಇಲ್ಲ. ಸೋತರೂ ತಿಳಿಸುವುದಿಲ್ಲ, ಅವರು ಗೆದ್ದರು ಅಂತಲೇ ಹೇಳುವುದಿಲ್ಲ. ಇದು ಸಾಮಾನ್ಯವಾಗಿ ಮನುಷ್ಯನ ಲಕ್ಷಣ. ಕೆಟ್ಟವರ ದೈತ್ಯರ ಲಕ್ಷಣ ಹೇಗಿರ್ತದೆ ಅಂದರೆ, ಅವರು ಸೋತರು ಸೋತದ್ದಲ್ಲ ಅಂತ ಹೇಳ್ತಾರೆ, ಉಳಿದವರು ಗೆದ್ದರು ಗೆದ್ದದ್ದಲ್ಲ ಹೇಳ್ತಾರೆ. ಗೆದ್ದದ್ದು ನಾವು ಅಂತಾರೆ, ಅವರು ಸೋತದ್ದು ಅಂತಾರೆ. ಇದು ವಿಪರೀತ ಲಕ್ಷಣ. ದೈತ್ಯರ ಲಕ್ಷಣ ಸೋಲು ಗೆಲುವುಗಳನ್ನು ವಿಪರೀತವಾಗಿ ತಿಳಿಸುವುದು. ಮನುಷ್ಯರ ಲಕ್ಷಣ ತಟಸ್ಥವಾಗಿರುವುದು. ತಾವು ಸೋತರು ಸೋತದ್ದನ್ನು ಹೇಳುವುದಿಲ್ಲ, ಗೆದ್ದರು ಅವರು ಗೆದ್ದಿದ್ದಾರೆ ಅಂತ ಹೇಳುವುದಿಲ್ಲ. ದೇವತೆಗಳು ಸೋತರೆ ಸೋತಿದ್ದೇವೆ ಅಂತ ಹೇಳಿಕೊಂಡು ತಿರುಗ್ತಾರೆ, ಗೆದ್ದರೆ ದೇವರು ಗೆಲ್ಲಿಸಿದ್ದಾನೆ ಅಂತ ಸುಮ್ಮನಾಗಿರ್ತಾರೆ. ಯಾವುದಾಗ್ಬೋದು ನೀವು ಯೋಚನೆ ಮಾಡಿ. ಒಂದು ಉಪನಿಷತ್ತು ಕೆಲವೊಮ್ಮೆ ಸಣ್ಣ ಸಂಗತಿಯಲ್ಲಿ ವ್ಯವಹಾರದ ದೊಡ್ಡ ಜ್ಞಾನವನ್ನೇ ನಮ್ಮ ಮುಂದೆ ಹಾಕ್ತದೆ, ಹೇಗಿರಬೇಕು ಅಂತ. ದಾನವರಂತೆ ನೋಡುವ ಈ ಸರ್ತಿ ನೋಡಿ, ಜರಾಸಂಧ ದೃಷ್ಟಾಂತ ಇದೆ ನಮ್ಮಲ್ಲಿ. ಎಷ್ಟು ಬಾರಿ ಜರಾಸಂಧ ಸೋತರು ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಏನು ಹೇಳಿದ ಅಂದರೆ, ಅದು ಸೋತದ್ದಲ್ಲ ಅಂತಾನೆ, ಕೃಷ್ಣ ಗೆದ್ದದ್ದಲ್ಲ ಅಂತಾನೆ, ವಿಪರೀತವಾಗಿ. ಅದೇ ದಾನವರು ಎಂಥ ವಿಪರೀತ ಅರ್ಥದಲ್ಲಿದ್ದರು. ಮನುಷ್ಯರು ಪಕ್ಕನೆ ತಮ್ಮ ಸೋಲನ್ನಾಗಲಿ ತಮ್ಮ ಇತರರ ಗೆಲುವನ್ನಾಗಲಿ ಸಾಬೀತುಪಡಿಸಲಿಕ್ಕೆ ಸಹಜವಾಗಿ ಅವರಲ್ಲಿ ಅಭಿಮಾನ ಅಡ್ಡ ಬರ್ತದೆ. ಅದು ಏನು ಅಭಿಮಾನವೋ? ಸ್ವಾಭಿಮಾನ. ಅತ್ತ ದಾನವರಾಗಿಲ್ಲ, ಇತ್ತ ದೇವತೆಗಳಾಗೂ ಇಲ್ಲ. ಮನುಷ್ಯರದ್ದೇ ಒಂದು ಕೆಟಗರಿ. ನಿಜವಾಗಿ ಒಳ್ಳೆಯದು ಅಂದರೆ ದೇವತೆಗಳೇ. ಶುದ್ಧವಾದ ಹೃದಯ. ಹಾಗಾಗಿ ತಮ್ಮ ಪ್ರೀತಾ ಪ್ರಾಣಂ ಸ್ತುವಂತಿ ಅಂತ, ನೀನೇ ಮಾರಾಯ ಅಂತ. ಎಂಥ ಸರೆಂಡರ್ ನೋಡಿ, ಒಂದೇ ಪೆಟ್ಟಿಗೆ ನೀನೇ ಎಲ್ಲ ಅಂತ. ನಮ್ಮಲ್ಲಿ ಮಾತು ಬರುವುದಿಲ್ಲ. ಹೌದು, ನಾವು ಸುಮ್ಮನೆ ಹೇಳಿಕೊಂಡದ್ದು. ಹೊರಗಿನಿಂದ ನಾವಿದ್ದೇವೆ. ಈಗ ಮೈಕು ಮಾತಾಡಿದ್ದು ಹೇಳಿದ ಹಾಗೆ. ಹೌದು, ಮೊದಲು ಮಾತಾಡಲಿಲ್ಲ, ಅದು ಸ್ವಲ್ಪ ಮಾತಾಡಲಿಲ್ಲ, ಈಗ ಮಾತಾಡಿದ್ದು ನೋಡಿ. ನನಗೂ ಖುಷಿ, ಅದಕ್ಕೂ ಖುಷಿ, ಮೈಕಿಗೂ ಖುಷಿ. ಹಾಗೆ ಅಂದರೆ ದೃಷ್ಟಾಂತ ಅಲ್ಲಿಗೆ ಸಿಗಬೇಕು ನಮಗೆ. ಹೌದು ಅಲ್ವ ಅರ್ಥ ಆಗಲಿಕ್ಕೆ, ಅನುಭವಕ್ಕೆ. ಹೌದಲ್ಲ, ಮೊದಲು ಸ್ಯಾಡ್ ಆಯಿತು, ವಾಯ್ಸು ಸಮ ಇಲ್ಲ, ಉಳಿದವರೆಲ್ಲ ಬಾರಿ ಕಿವಿ ದೊಡ್ಡದು ಮಾಡಿರ್ತಾರೆ ಎಂತ ಹೇಳ್ತಾರೆ ಅಂತ. ಇದು ಕೈ ಕೊಟ್ಟರೆ ನಮ್ಮದು ಪೂರಿ ಫ್ಲಾಫೆ. ನಾನು ಬೊಬ್ಬೆ ಹಾಕಿ ಹೇಳ್ಬೋದು, ಆದರೆ ನನಗೂ ಆಯಾಸ ಆಗ್ತದೆ, ಮತ್ತು ಉಳಿದವರಿಗೂ ವೈಗೆ ಬೊಬ್ಬೆ ಬಾಡುವಿರಂತ ಕಾಣ್ತದೆ. ಹಾಗೆ ದೇವತೆಗಳು ನಿಜವಾಗಿ ತಾವೇ ಅಂತ ತಿಳ್ಕೊಂಡ್ರು, ಅಲ್ಲ ಅಂತ ಅರ್ಥ ಆಯಿತು, ಒಪ್ಪಿಕೊಂಡ್ರು, ಹೇಳ್ತಾರೆ. ಸಹಜವಾಗಿ ಹೇಳಿಕೊಂಡು ನೀನೇ ಎನ್ನುವುದನ್ನು, ಅಂದರೆ ಒಳಗಿನಿಂದ ಪ್ರಾಣನ ಫೋರ್ಸ್ ಹೇಗಿದೆ ಅಂತ ಅದ್ಭುತವಾಗಿ
ಪ್ರತಿಯೊಬ್ಬರು ಒಬ್ಬೊಬ್ಬನೂ ಸಹ ನೀನು 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 ಅಂತ ಇವನೇ ಅಂತ ಹೇಳ್ತಾ ಅದನ್ನು ಖುಷಿಪಡುವ ರೀತಿ. ಹಾಗಾಗಿ ಅಗ್ನಿ ಆಯಿತು, ನಮಗೆ ಆ ಹೆಸರುಗಳು ಎಷ್ಟಾದರೂ ಒಂದೇ, ಯಾರಾದರೂ ಒಂದೇ. ಯಾಕೆಂದರೆ ಎಲ್ಲ ಅವನೇ ಎನ್ನುವುದು ಅರ್ಥ ಮಾಡಿಕೊಂಡಾಗ ಯದಧೀನ ಅಂತ ಹೇಳಿಕೊಳ್ಳುವ ಮೂಲಕ ಎಸ್ಸೆ ಸತ್ತ ಅಂತ ತತ್ತದಿತ್ತೇವ ಅಂತ ಹೇಳಿಕೊಳ್ಳುವ ಭಣ್ಯತೆ ಎನ್ನುವ ಚಿಂತನೆ ಹಾಗೆ. ಹೀಗಾಗಿ ಯಶೋಗ್ನಿ ನಾವು ಮಂತ್ರ ಆದರೂ ಚೆನ್ನಾಗಿ ಶ್ರವಣ ಮಾಡಲಿಕ್ಕೆ ಬರ್ತದೆ. ಯಶೋಗ್ನಿ ತಪತಿ ಒಂದು ಕ್ರಿಯಾಪದ ಹೇಳಿಬಿಟ್ರು. ಬೇಕಾದರೆ ಈ ಬೆಂಕಿ ಸುಡುತ್ತದೆ ಅಂತ, ಅದು ಬೆಂಕಿ ಸುಡುವುದಲ್ಲ, ಪ್ರಾಣ ಸುಡುತ್ತಾನೆ ಅಂತ. ಇದನ್ನೆಲ್ಲಕ್ಕೂ ತಗೊಳ್ಳಿ ಅಂತ, ತಪನ ಮಾತ್ರ ಆಗಬೇಕಾಗಿಲ್ಲ, ಬೇರೆ ಬೇರೆ ಮಾಡಿಕೊಳ್ಳಿ. ಯಶೋಗ್ನಿ ತಪತಿ ಯಶ ಸೂರ್ಯ, ಬೇಕಾದರೆ ಸೂರ್ಯನು ಹಾಗೆ ಸುಡುತ್ತಾನೆ. ಸೂರ್ಯನು ಸುಡುವುದು ಮಾತ್ರ ಅಲ್ಲ, ಸೂರ್ಯನು ಬೆಳಗಿಸ್ತಾನೆ. ಬೇಕಾದಷ್ಟು ಅವನ ಕೆಲಸಗಳುಂಟು. ಅವನು ಮೋಡವನ್ನು ಮಳೆಯಾಗಿಸುತ್ತಾನೆ, ಅದು ಉಂಟು ಕೆಲಸ ಅವನಿಗೆ. ಆನಂತರ ಸಸ್ಯಗಳನ್ನು ಬೆಳೆಯಿಸುತ್ತಾನೆ, ಅದು ಉಂಟು. ಆದ್ದರಿಂದ ಸೂರ್ಯನಲ್ಲಿ ತುಂಬ ಶಕ್ತಿಗಳುಂಟು. ಆದರೆ ಒಂದನ್ನು ಹಿಡಿದು ಹೇಳ್ತಾರೆ, ಎಲ್ಲರಿಗೂ ಪಕ್ಕ ಗೊತ್ತಾಗುವಂಥದ್ದು ಬಿಸಿ ಮಾಡುವುದು ಅಂತ. ಚಂದ್ರ ತಂಪು ಮಾಡುವುದು, ಸೂರ್ಯ ಬಿಸಿ ಮಾಡುವುದು. ಆದ್ದರಿಂದ ಅದಕ್ಕೆ ಅನ್ವಯ ಮಾಡಿಕೊಳ್ಳುವ ಹಾಗೆ ಒಂದು ಕ್ರಿಯಾಪದವನ್ನು ಉಭಯತ್ರ ಬರಲಿಕ್ಕಾಗುವ ಹಾಗೆ ಇದನ್ನು ನಾವು ದೆಹಲಿ ದೀಪನ್ಯಾಯ ಅಂತೇವೆ. ದೆಹಲಿ ಅಂದರೆ ಡೆಲ್ಲಿ ಅಲ್ಲ, ದೆಹಲಿ ಅಂದರೆ ಹೊಸ್ತಿಲು. ಎಲ್ಲಿ ನಮ್ಮ ದೇಹ ಆಚೀಚೆ ಪಾಸಾಗ್ತದೋ, ಲೀನ ಆಗ್ತದೋ ಅದು ದೇಹಲಿ. ದ್ವಾರಬಂಧ ಮನೆಯ ಬಾಗಿಲು, ಹೊಸ್ತಿಲು, ಅಲ್ಲಿ ನಮ್ಮದು ದೇಹ ಒಳಗೆ ಹೋಗ್ತದೆ, ಹೊರಗೆ ಬರ್ತದೆ. ಅದು ಇಡೀ ದೇಹವನ್ನು ನುಂಗುವ ಒಂದು ವಸ್ತು ಕೇಳಿದರೆ ಅದು ಹೊಸ್ತಿಲು, ದ್ವಾರಬಂಧ, ತಡ್ಯ ಅಂತೇವೆಲ್ಲದು. ಹಾಗಾಗಿ ಅಲ್ಲಿ ದೀಪ ಇಟ್ಟರೆ ಆಚೆ ಕೋಣೆಗೂ ಬೆಳಗಾಗ್ತದೆ, ಈಚೆ ಕೋಣೆಗೂ ಬೆಳಗಾಗ್ತದೆ. ಹಾಗೆ ನಡುವೆ ನಿಂತು ಮಾತಾಡುವುದು ಅಂತ ಹೇಳ್ತಾರಲ್ಲ, ಹಾಗಿದು ತಪತಿ ಮಧ್ಯದಲ್ಲಿಟ್ಟು ಯಶೋಗ್ನಿ ತಪತಿ ಯಶ ಸೂರ್ಯ ತಪತಿ ಮತ್ತು ಯಶ ಪರ್ಜನ್ಯ ತಪತಿ. ನಮಗೇನಂತೆ ಅಂದರೆ ಪ್ರತಿಯೊಬ್ಬನೂ ಏನಾದರೂ ಕ್ರಿಯೆ ಮಾಡಬೇಕಾದ್ರೆ ಅದರ ಬೆನ್ನೆಯಿಂದ ಯೋಚಿಸುತ್ತಾನೆ. ಈಗ ತಪ ಆಲೋಚನೆ ದಾತ್. ಕ್ರಿಯೆ ಆಗುವ ಮುಂಚೆ ಇಚ್ಛೆ ಬರಬೇಕು. ಕ್ರಿಯೆ ಮುಂಚೆ ಅಂದರೆ ಕ್ರಿಯೆ ಆಗುವಾಗ ಪ್ರಯತ್ನ ಇರ್ತದೆ. ತಿಳ್ಕೊಳ್ಳೋತಾನೆ ಇಲ್ಲವೋ ಏನಾಗಲಿ ಮಾಡಬೇಕು ಅಂತ ಕಾಣ್ತದೆ. ಹಾಗಾಗಿ ಇಚ್ಛೆ ಇಲ್ಲದೆ ಏನು ಕೆಲಸ ಆಗುವುದಿಲ್ಲ. ಈಗ ಓಡಬೇಕು, ಓಡ್ತಾನೆ. ಈಗ ಉಣಬೇಕು, ಉಣ್ತಾನೆ. ಇಚ್ಛೆ ಬಾರದೆ ಆಗುವುದು. ಆದ್ದರಿಂದ ತಪಶಬ್ದವನ್ನು ಮಾನಸಿಕವಾದ ಕ್ರಿಯೆಗೆ, ಆಲೋಚನೆಗೆ ಅನ್ವಯ ಮಾಡಿಕೊಂಡ್ರೆ ಅದು ಎಲ್ಲಕ್ಕೂ, ಪ್ರತಿಯೊಂದು ದೇವತೆಯೂ ಕ್ರಿಯೆ ಮಾಡುವ ಮುಂಚೆ ಅವನು ಸುಡಲಿ, ಬೆಳಗಿಸಲಿ, ಅಥವಾ ಮಳೆ ಸುರಿಸಲಿ, ಅಥವಾ ದೇಶ ನೋಡಿಕೊಳ್ಳಲಿ, ಏನೇ ಬೇಕಾದ್ರೆ ಮಾಡಿಕೊಳ್ಳಿ, ಅದಕ್ಕೆ ಇಚ್ಛೆ ಏನಿದೆ ಅದು ಪ್ರಧಾನವಾದ ಕೆಲಸ. ಇಚ್ಛೆ ಇದ್ದರೆ ಏನು ಕೆಲಸವೂ ಆಗ್ತದೆ. ಇಚ್ಛೆ ಇಲ್ಲದಿದ್ದರೆ ಕೆಲಸ ಮಾಡಲಿಕ್ಕೆ ಹೋದರೂ ಕೆಲಸ ಆಗುವುದಿಲ್ಲ, ಸಕ್ಸಸ್ ಆಗುವುದಿಲ್ಲ. ಆದ್ದರಿಂದ ತಪೋದಿ ಶಬ್ದವು ಈಗ ಇಚ್ಛಾತ್ಮಕವಾಗಿ ಬಂದಾಗ ಎಲ್ಲ ದೇವತೆಗಳ ಆಲೋಚನೆ ಶಕ್ತಿಯೇ ಅಲ್ಲಿಂದ ಶುರು. ಪ್ರಾಣ ಚೇಷ್ಟೆ ಮಾಡಿಸುವ ಮುಂಚೆ ಮನಸ್ಸಿನ ಚೇಷ್ಟೆ ಮಾಡಿಸಬೇಕು. ಕೈಕಾಲು ಅಲ್ಲಾಡಿಸುವ ಮುಂಚೆ ಕೈಕಾಲು ಅಳ್ಳಾಡಿಸಬೇಕು ಎನ್ನತಕ್ಕಂಥ ಮನಸ್ಸಿನಲ್ಲಿ ಮೆಸೇಜ್ ಬರಬೇಕಲ್ಲ, ಅಲ್ಲಿಂದ ಶುರು ಮಾಡಿದ್ರಿ. ಈಗ ನೋಡಿ, ಇದು ತಪತಿಯ ಗಮನ. ಇದನ್ನು ನೋಡಲಿಕ್ಕೆ ಹೋಗುವುದಿಲ್ಲ ಪಕ್ಕಕ್ಕೆ. ಅಂದರೆ ನಾವು ದೇವತೆಗಳ ಲೆವೆಲಲ್ಲಿ ನಿಂತು ನೋಡುವಾಗ ಅವರು ಹೇಳ್ತಾರೆ, ನಮಗೆ ಆಲೋಚನೆಯನ್ನು ಕೊಡ್ತಾನೆ. ಕೆಲಸ ನಮಗೆ ಭಾಳ ಸುಲಭ, ಮನುಷ್ಯರಿಗೆ ಕೆಲಸ ಭಾರಿ ಕಷ್ಟ, ಆಲೋಚನೆ ಭಾರಿ ಬೇಗ ಬರ್ತದೆ. ನನಗೆ ಈ ದೇಶದ ಪ್ರಧಾನಿ ಆಗಬೇಕಂತ ಆಸೆ ಉಂಟು ಮಾರೆ, ಆಸೆ ಉಂಟು, ಇಚ್ಛೆ ಉಂಟು, ಮತ್ತು ಕೆಲಸ ಎಂದ ಮನೆಯಲ್ಲಿ 24 ಗಂಟೆ ಮಲಗುವುದೇ, ಇದು ಆಗ್ತದ? ಅದು ಪ್ರಧಾನಿಯ ಲಕ್ಷಣವ? ಮೊದಲು ಮಲಗುವುದು ಬಿಡಿ, ಮತ್ತೆ ಪ್ರಧಾನಿ ಆಗುವುದು. ನಮ್ಮದು 10 ನಿಮಿಷ ಕಮ್ಮಿ ಮಾಡಿದ್ರೇ ನಮಗೆ ಆಗುವುದಿಲ್ಲ. ಒಂದೊಂದು ಆಫೀಸ್ನಲ್ಲಿ ಶೇರ್ ಮಾಡಿ ಸಮ ಮಾಡ್ತೇವೆ ಮಲಗಿ, ಮತ್ತೆಂತ ಮಾಡೋದು? ಆದ್ದರಿಂದ ನಮ್ಮಲ್ಲಿ ಇಚ್ಛೆಗಳು ಜೋರು, ಪ್ರಯತ್ನ ಕಮ್ಮಿ, ಯೋಗ್ಯತೆ ಕಮ್ಮಿ ಬಿಡಿ. ದೇವತೆಗಳಾಗಲ್ಲ. ಅದು ದೇವತೆಗಳಿಗೆ ಒಂದು ಡ್ರಾಬ್ಯಾಕ್, ವಾಸ್ತವವಾಗಿ. ಅದು ನಾವು ದೋಷ ಅಂತ ಹೇಳ್ಬೋದು. ಅವರು ಬಹಳ ಪ್ರಯತ್ನ ಪಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಹೋಗುವುದೇ ಇಲ್ಲ. ಆಗ್ತದೆ ಎಂದು ಮೆಲ್ಲ, ನಿಧಾನ ಎನ್ನುವುದೊಂದು ಅವರ ಲಕ್ಷಣ. ಅದು ಒಳ್ಳೆಯದೇ. ಆದರೆ ಅದು ನಮ್ಮ ಮಟ್ಟಿಗೆ ಆಗುವಾಗ ನಮ್ಮದು ಈಗ ಫಾಸ್ಟ್ ಯುಗದಲ್ಲಿ ನೋಡೋಕೆ ಕಮ್ಮಿ ಅಂತ ಕಾಣಿಸ್ತದೆ. ದೋಷ ಅಂದರೆ ದೋಷ ಅಲ್ಲ, ಅದು ತಿಳಿದು ಚೆನ್ನಾಗಿ ಯೋಚನೆ ಮಾಡಿ ಕೆಲಸ ಮಾಡುವಂಥದ್ದು ಅವರ ಲಕ್ಷಣ. ತಡ ಮಾಡುವುದು ಯಾಕೆ ಅಂದರೆ ಜಾಸ್ತಿ ಪುಣ್ಯವನ್ನು ಗೈಲಿಕ್ಕೆ ಆಗ್ತದೆ, ಆನಂದವನ್ನು ಹಿಡಿಲಿಕ್ಕೆ ಆಗ್ತದೆ ಅಂತ ಗಡಿಬಿಡಿ ಮಾಡುವುದಿಲ್ಲ. ಈಗ ಹಣ್ಣನ್ನು ಬೇಗ ಕೊಯ್ದು ಅದನ್ನು ಹುಲ್ಲಿನ ಎಡೆಯಲ್ಲಿ ಇಟ್ಟು ಅಥವಾ ಅಕ್ಕಿಯ ಮೂಟೆಯಲ್ಲಿ ಹಾಕಿ ಅದು ಏನಾದರೂ ಗುದ್ದಿ ಅಥವಾ ಬಿಸಿಯನ್ನು ತಾಗಿಸಿ ತಿನ್ನುವುದಕ್ಕಿಂತ, ಹಣ್ಣು ಮಾಡಿ ತಿನ್ನುವುದಕ್ಕಿಂತ ಅದು ಮರದಲ್ಲಿ ಹಣ್ಣಾಗಿ ತಿಂದರೆ ಅಷ್ಟು ಖುಷಿ ಇಲ್ಲ, ರುಚಿ ಜಾಸ್ತಿ ಇರ್ತದೆ. ಹಾಗೆ ಕಾಲದಲ್ಲಿ ಪಕ್ವ ಆದಾಗ ಸಂತೋಷ ಜಾಸ್ತಿ, ರುಚಿ ಜಾಸ್ತಿ. ನಾವು ಬಲಾತ್ಕಾರದಲ್ಲಿ ಅದನ್ನು ಹಣ್ಣು ಮಾಡಿದಾಗ
ಅದರಲ್ಲಿ ಬಣ್ಣ ಕಡಿಮೆ, ರುಚಿ ಕಡಿಮೆ, ಎಲ್ಲವೂ ಕಡಿಮೆ ಇರ್ತದೆ. ಹಾಗೆ ದೇವತೆಗಳು ನಿಧಾನವಾಗಿ ದೇವರನ್ನು ಪ್ರೀತಿಸಿಕೊಂಡು ಆರಾಧಿಸಿಕೊಂಡು ನಮ್ಮೊಳಗೆ ನಿಂತು ಕೆಲಸ ಮಾಡ್ತಾ ಆನಂದವನ್ನು ಪಡೆಯುವಾಗ ಅವರಿಗೆ ಗಡಿಬಿಡಿ ಇಲ್ಲವರು. ನಮ್ಮದೆಲ್ಲ ಗಡಿಬಿಡಿ, ಗಂಟೆ ನೋಡಿಕೊಂಡೇ ಮಾಡೋದು. ಹಾಗಾಗಿ ಭಗವಂತನ ಕ್ರಿಯೆಯಲ್ಲಿ ಸೋಮಾರಿತನ ಇಲ್ಲದೆ ನಿಧಾನಕ್ಕೆ ಎಲ್ಲವನ್ನು ಗೆಯಲಿಕ್ಕೆ ಅವರು. ಆದ್ದರಿಂದ ಇಚ್ಛಾಪೂರ್ವಕವಾದ ಕೃತಿಯಲ್ಲೇ ಹೆಚ್ಚು ಅವರಿಗೆ ತಾತ್ಪರ್ಯ. ಕೆಲಸ ಭಾರಿ ಬೇಗ ಆಗ್ತದೆ, ಅದು ಸಮಸ್ಯೆ ಇಲ್ಲ ಅವರಿಗೆ. ಯಾಕೆ ಯೋಗ್ಯತೆ ಅತಿರೇಕವಾದದ್ದನ್ನು ಕೆಲಸದಲ್ಲಿ ಯೋಚನೆ ಮಾಡೋದಿಲ್ಲ ಅವರು. ನಾವು ಯೋಗ್ಯತೆಯನ್ನು ಬಿಟ್ಟು ಮಾತಾಡೋದು. ಅದು ಯೋಗ್ಯತೆಯ ಬಗ್ಗೆಯೇ ಯೋಚನೆ ಇಲ್ಲದವರು. ಯೋಗ್ಯತೆ ಅವರಿಗೆ ಗೊತ್ತಿದೆ ಏನು ನಾನು ಅಂತ. ಏನು ನಾನು ಅಂತ ಗೊತ್ತಿದ್ದವರು ದೇವತೆಗಳು, ಏನು ನಾನು ಅಂತ ಗೊತ್ತು ಮಾಡಿಕೊಳ್ಳದವನು ಮನುಷ್ಯನು. ನಾನು ಏನು ಅಂತ ತಪ್ಪು ಗೊತ್ತಿದ್ದವನು ದಾನವನು, ಅಷ್ಟೇ. ವಿಪರೀತ ಅವನಿಗೆ ಜ್ಞಾನ. ಅದನ್ನ ದೇವತೆಗಳು ಪ್ರತಿಯೊಂದರ ಚಿಂತನೆಯಲ್ಲಿಯೂ ಪ್ರಾಣನ ಪ್ರವೇಶ ಇದೆ ಅನ್ನುವ ನೆಲೆಯಲ್ಲಿ ಯಶೋಗ್ನಿ ತಪತಿ ಯೇಷ ಸೂರ್ಯ ಯೇಷ ಪರ್ಜನ್ಯ. ನಾನು ಇದನ್ನು ಪ್ರಾಣನಿಗೆ ಹೇಳುವಾಗ ಈ ಹೆಸರುಗಳನ್ನು ಅವನು ದೇವರ ವಿಷಯದಲ್ಲಿ ಎಷ್ಟು ಚಂದ ಎನ್ನುವ ಅರ್ಥದಲ್ಲಿ ಹೇಳುತ್ತೇನೆ. ತುಂಬ ಅರ್ಥಗಳಲ್ಲಿ ಇರ್ತಾವೆ, ಮುಗಿಬೇಕಲ್ಲ ಮತ್ತೆ. ಆದ್ದರಿಂದ ಅಗ್ನಿ ಅಂದರೆ ಅಗಂ ಪ್ರತಿ ಅಸ್ಮಾನ್ ನಯತಿ, ಅಸ್ಮಾನ್ ಪ್ರತಿ ಅಗಂ ನಯತಿ ಅಂತ ಅಗ್ನಿಗೆ ಹೆಸರು. ಪ್ರಾಣ ಏನು ಕೆಲಸ ಮಾಡ್ತಾನೆ ಅಂದರೆ ಏನು ನಮಗೆ ಗೊತ್ತಾಗದ ದೊಡ್ಡ ಸಂಗತಿ ಉಂಟು ಅದು ಅಗ. ಅಂದರೆ ಗಂತುಂ ನಾರ್ಹ ಅಂತ. ಈಗ ಅಪ್ರಮೇಯ ಅಂತ ದೇವರನ್ನು ಕರೀತಾರೆ. ಅಪ್ರಮೇಯ ಅಂದರೆ ದೇವರು ಪ್ರಮೇಯ ಅಲ್ಲ ಅಂತ ಅರ್ಥ ಅಲ್ಲ, ಅದು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಅರ್ಥ. ದೇವರೊಂದು ದೊಡ್ಡ ಪ್ರಮೇಯವೇ, ಅವನು ಅಪ್ರಮೇಯ ಅಂದರೆ ಅದು ಪ್ರಮೇಯವೇ ಅಲ್ಲ, ತಿಳಿಬೇಕಾದ್ದೇ ಇಲ್ಲ ಅಲ್ಲ ಅರ್ಥ. ಅದು ಅರ್ಥ ಆಗ್ಬೋದು, ಅದಲ್ಲ ಅಲ್ಲಿ ಅರ್ಥ. ಪ್ರಮಾತಂ ನ ಯೋಗ್ಯ ಅಂತ, ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ. ಹಾಗೆ ಅಗ ಅಂತ ದೇವರು ಅಂದರೆ ನ ಗಂತುಂ ಅವಗಂತುಂ ಅರ್ಹ ಅಂತ, ಪೂರ್ಣವಾಗಿ ದೇವರನ್ನು ಯಾರು ಹಿಡಿಲಿಕ್ಕೂ ಪಡೆಯಲಿಕ್ಕೂ ಆಗದವನು ಅಂತ. ದೇವರೆಡೆಗೆ ಪೂರ್ಣವಾಗಿ ಹೋಗುವುದು ಅಂತ ಇಲ್ಲ ನಮ್ಮಿಂದ. ದೇವರು ಒಪ್ಪಿದರೆ ಎಮೈ ವೈಶ್ಯವರ್ಣತೆ ತೇನ ಲಭ್ಯ. ನಾನು ಪಡಿತೇನೆ, ಉತ್ಸವ ಕೊಟ್ಟು ಪಡಿತೇನೆ, ದುಡ್ಡಾಗಿ ಪಡಿತೇನೆ, ಯಜ್ಞ ಮಾಡಿ ಪಡಿತೇನೆ, ದಾನ ಮಾಡಿ ತಗೊಳ್ತೇನೆ, ದೇವರು ಬಗ್ಗುವುದಿಲ್ಲ ಆಗೋದಕ್ಕೆ. ಆದ್ದರಿಂದ ದೇವರು ಅಗ. ಅಂಥ ಭಗವಂತನನ್ನು ಹೋಗಿ ಸೇರಿಸುವ ವ್ಯಕ್ತಿ ನಮ್ಮನ್ನು, ಅದು ಪ್ರಾಣ. ಅಗಂ ಪ್ರತ್ಯಸ್ಮಾನ್ ನಯತಿ ಇತಿ ಅಗ್ನಿ. ನಮ್ಮನ್ನು ದೇವರಿಗೆ ಇಂಟ್ರಡ್ಯೂಸ್ ಮಾಡುವವ. ಸ ಏನಾನ್ ಬ್ರಹ್ಮಗಮಯತಿ ಅಂತ ಹೇಳಿ ನಮ್ಮನ್ನೆಲ್ಲ ಭಗವಂತನ ಪಾದಾರವಿಂದಕ್ಕೆ ಸಮರ್ಪಿಸಿಕೊಳ್ಳುವವ. ನನ್ನ ಇಷ್ಟು ದಿನದ 21,600 ಉಸಿರಿನಲ್ಲಿ ಇಂಥದ್ದು ನಿನ್ನ ಹೆಸರು ಹೇಳಿ ಮಾಡಿದ್ದಾನೆ ಕೆಲಸ ಅಂತ ಹೇಳಲಿಕ್ಕೆ ಅಷ್ಟಾದರೂ ಹೇಳಬೇಕಲ್ಲ. ಹಾಗೆ ಭಗವಂತನಿಗೆ ನಮ್ಮನ್ನು ಸಮರ್ಪಿಸುವ ಮಾಧ್ಯಮ ಅದು ಪ್ರಾಣ. ಹಾಗೆಯೇ ದೇವರನ್ನು ನಮಗೆ ಪರಿಚಯ ಮಾಡಿಸುವವ ಪ್ರತಿ ಉಸಿರಿನಲ್ಲಿ ಅದು ಪ್ರಾಣನೇ. ಅದರಿಂದ ಅಸ್ಮಾನ್ ಪ್ರತಿ ಅಗಮ್ನಯತ್, ನಮಗಾಗಿ ದೇವರನ್ನು ತರ್ತಾನೆ, ನಮ್ಮನ್ನು ದೇವರಿಗಾಗಿ ಒಪ್ಪಿಸ್ತಾನೆ ಅನ್ನುವ ವಿಶಿಷ್ಟವಾದ ಒಂದು ಅರ್ಥದಲ್ಲಿ ಪ್ರಾಣನಿಗೆ ಅಗ್ನಿ ಅಂತ ಕರೀತಾರೆ. ಇದೆಲ್ಲ ಎಲ್ಲಿ ಇರುವುದಿಲ್ಲ. ಇದೆಲ್ಲ ಇನ್ನು ಯಾರು ಹೇಳಿದ್ದೆಲ್ಲ ಕೇಳಲಿಕ್ಕೆಲ್ಲ ಬರಬೇಡಿ. ಯಶೋಗ್ನಿ ತಪತಿ ಯಶಃ ಸೂರ್ಯ. ಸೂರ್ಯನ ಬಗ್ಗೆ ನಿನ್ನೆ ಹೇಳಿದ್ದೆ ನಾನು. ಸೂರ ಅಂದರೆ ದೇವರಿದ್ದಾರೆ, ಪೂರ್ಣಾನಂದನಾದ್ದರಿಂದ ಸೂರನಿದ್ದಾನೆ. ಯಾವುದೋ ಸೂರದಾಸ ಅಲ್ಲ, ಭಗವಂತನೇ ಸೂರ, ಅವನ ದಾಸ ಇವ ಪ್ರಾಣ, ಸೂರದಾಸ. ಅದರಿಂದ ಸೂರದಾಸ ಅಂದರೆ ಸೂರ್ಯ ಅಂತ ಅರ್ಥ. ಸೂರಂ ಪ್ರತಿ ಯಾತಿ, ಆನಂದರೂಪನಾದ ಭಗವಂತನೆಡೆಗೆ ಹೋಗುವವನಾದ್ದರಿಂದ ಅಂಥ ಆನಂದರೂಪನಾದ ಪರಮಾತ್ಮನನ್ನು ನಮಗೆ ಯಾಪಯತಿ ಪ್ರಯತ್ನಿಸಿಕೊಡುವುದರಿಂದಲೂ ಆನಂದರೂಪನ ಭಗವಂತ ಅಂತೇಳಿ ತೋರಿಸಿಕೊಡ್ತಾನೆ ಯಾರು? ಶತಾನಂದನಾದ ಪ್ರಾಣ. ಹೀಗಾಗಿ ಸೂರ್ಯ ಅಂದರೆ ಪ್ರಾಣ. ಸ್ವಲ್ಪ ಕಷ್ಟ ಅರ್ಥ ಉಂಟು, ಆದರೆ ಸೊಗಸಾದ ಅರ್ಥ. ಹಾಗೆ ಪರ್ಜನ್ಯ ಅಂದರೆ ಪರಜನಂ ಪ್ರತಿಯಾತಿ ಅಂತ. ಪರ್ಜನ್ಯ ಅಂದರೆ ಪರಜನ ಯಾರು? ಜನನದಿಂದ ದೂರ ಹೋದವ. ಜನನಾತ್ಪರಃ ಪರಜನ ಅಂತ. ಹುಟ್ಟದೇ ಇರುವವನು. ಹುಟ್ಟದೇ ಇರುವವನ ಗುಟ್ಟು ಅಂದರೆ ಅದು ದೇವರೊಬ್ಬನೇ ಹುಟ್ಟುವುದಿಲ್ಲ. ಮತ್ತು ಬರ್ತಾನಲ್ಲ ವಸುದೇವನ ಮನೆಯಲ್ಲಿ ದಶರಥನಿಗೆ, ಅದು ಹುಟ್ಟಿದ್ದಲ್ಲ, ಅವತರಿಸಿದ್ದವ. ಅವನಾಗಿ ಕಾಣಿಸಿಕೊಳ್ಳು. ದೇವರು ಕಂಬದಲ್ಲಿ ಕಾಣುವುದಿಲ್ವ? ಆಗ ಕಂಬದಲ್ಲಿ ಹುಟ್ಟಿದಂತ ಹೇಳುದ? ನಗು ಬರ್ತದೆ ನಮಗೆ. ಹಾಗೆ ಅದರಿಂದ ಭಗವಂತ ಹುಟ್ಟಿನಾಚಿರುವವ, ಮತ್ತೊಬ್ಬರ ಹುಟ್ಟನ್ನು ತೆಗೆಯುವವ ವಾಸ್ತವವಾಗಿ. ಅದನ್ನ ನಮ್ಮನ್ನು ಜನನಗಳ ಸರ್ಕಿಲ್ನಿಂದ ಆಚೆಗೆ ಹಾಕುವುದರಿಂದ ಅವನು ಪರಜನ. ಉತ್ತಮವಾದ ವ್ಯಕ್ತಿ ಭಗವಂತ, ಅವನೆಡೆಗೆ ಸಾಗುವವ ಪರಜನ್ಯ. ಪರ ಅಂದರೆ ಒಂದು ದೃಷ್ಟಿಯಿಂದ ಪೂರಣೆಯಿಂದ ನಮ್ಮನ್ನು ತುಂಬಿಸುವಂಥದ್ದು ನೀರು ಅಂತ ಅರ್ಥ. ಪಯಃ ಪರಂ, ಅದು ಜನಯತಿ ಅಂತ. ಪರಂಜನಯತಿ ಅಂತ ಪರ್ಜನ್ಯ ಅಂತ ಮಳೆಗೆ ಹೆಸರು ಕೊಟ್ಟದ್ದಾಗೆ ನೀರನ್ನು ಕೊಡುವವ. ಜನರಿಗೆ ನೀರೆಲ್ಲಿಂಟು ಹುಡುಕುವುದಲ್ಲಿ? ನೀರು ಹೀಗೆ ನಮ್ಮನ್ನು ತುಂಬಿಸುವುದರಿಂದ, ಪೋಷಣೆ ಮಾಡೋದರಿಂದ. ಪೃಧಾತುವಿಗೆ ಪಾಲನ, ಪೂರಣ, ಪೋಷಣ ಎಲ್ಲ ಸುಮಾರು ಅರ್ಥಗಳುಂಟು. ಹಾಗಾಗಿ ಪರಶಬ್ದಕ್ಕೇನೆ ನೀರು ಅಂತ ಅರ್ಥ ಇದೆ, ಅಥವಾ ಪಾಶಬ್ದಕ್ಕೇನೆ ಪಾನ ಅಂತ ಅರ್ಥ ಇದೆ. ಸುಲಭವಾಗಿ ಹೇಳಿದ್ದು ನಾನು. ಯಾವುದರಿಂದ ಸಂತೋಷವಾಗುತ್ತೋ ಅಂಥ ವಸ್ತುವಿಗೆ
ಪಾನಕ್ಕೆ ಪರ ಅಂತ ಹೆಸರು. ರ ಅಂದರೆ ರತಿ. ಸುಮಾರು ಬಗೆಯಿಂದ ರತಿ ಬರ್ತದೆ, ಆದರೆ ಕುಡಿಯುವಷ್ಟು ರತಿ ಯಾವುದರಲ್ಲಿ ಬರುವುದಿಲ್ಲ. ಕುಡಿಯುವುದಂದ್ರೆ ನೀರು ಹೇಳಿದ್ದು ನಾನು. ಜೀವನಂ ಭುವನಂ ವನಂ ಅಂತ ನೀರಿಗೆ ಜೀವನ ಅಂತ ಹೆಸರು. ನೀರಿದ್ದರೆ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಆಗ್ತದೆ. ನೀರು ಕಮ್ಮಿ ಆದ ತಕ್ಷಣ ಬದುಕಿನಲ್ಲಿ ಆರೋಗ್ಯ ಕೆಡುತ್ತದೆ. ಆದ್ದರಿಂದ ಪೂರ್ಣವಾದ ಆನಂದವನ್ನು ಕೊಡುವ ಏಕೈಕ ಪಾನ ಅಂದರೆ ಅದು ನೀರು. ಅದನ್ನು ಹುಟ್ಟು ಮಾಡುವವ ಪರ್ಜನ್ಯ ದೇವ ಅಂತ ಇದ್ದಾನೆ, ಅತಿಥಿಗಳ ಒಬ್ಬ ಮಗ. ಹಾಗಾಗಿ ಅವನು ನೀನೇ, ಮಳೆ ಕೊಡುವುದು ನೀನೇ ಅಂತ. ನಾನು ಪ್ರಾಣನಿಗೆ ಹೇಳುವಾಗ ಪರಮಾತ್ಮನಡೆಗೆ ಪರಜನನೆಡೆಗೆ ಹೋಗುವವನು, ಅವನ ಚಿಂತನೆ ಮಾಡುವವನು, ಅವನನ್ನು ಶಾಸ್ತ್ರಗಳಲ್ಲಿ ತೋರಿಸಿಕೊಡುವವನು ಪರ್ಜನ್ಯ. ಏಷ ಪರ್ಜನ್ಯ ಏಷ ಮಘವಾನ್. ಮಘವಾನ್ ಅಂದರೆ ಇಂದ್ರ ಅಂತ ಅರ್ಥ, ಫೇಮಸ್ಸು ಅಂತ ಅರ್ಥ. ಅವನು ಯಶೋವಾವ ಮಘಂ ಅಂತೇಳಿ ಲೋಕದಲ್ಲಿ ಫೇಮಸ್ ಯಾರು ಕೇಳಿದರೆ ಇಂದ್ರ. ಯಾಕೆ ಸ್ವರ್ಗದಲ್ಲಿದ್ದಾನೆ, ಎಲ್ಲರಿಗೂ ಸ್ವರ್ಗಕ್ಕೆ ಹೋಗುವ ಆಸೆ ಆದ್ದರಿಂದ ಇಂದ್ರನನ್ನು ತಿಳ್ಕೊಂಡಿದ್ದಾರೆ. ಆದ್ದರಿಂದ ಫೇಮಸ್ ಯಾಕೆ ಅಂತ, ದೇವರು ಫೇಮಸ್ ಅಲ್ವಾ ಅಂತ. ದೇವರು ಸ್ವರ್ಗದಲ್ಲಿ ಇಲ್ಲರಿ ಹೇಳುವುದು ಎಲ್ಲರೂ, ಇರಲಿ ಬಿಡಿ ಹೋಗಿ ಬರಲಿಕ್ಕೆ ಆಗ್ತದಲ್ಲ ಅಂತ. ಹಾಗಾಗಿ ಸ್ವರ್ಗದವನು ಅನ್ನುವ ಯಶಸ್ಸುಳ್ಳವನು ಇಂದ್ರನು ನೀನೇ ಮಾರಾಯ ಅಂತ ಹೇಳ್ತಾರೆ. ಯಾಕೆ? ಮಘ ಅಂದರೆ ಯಶಸ್ಸು ಅಂತ ಆಯ್ತಲ್ಲ. ಪೂರ್ಣ ಯಶಸ್ಸುಳ್ಳವನು ದೇವರೇ. ಎಲ್ಲ ಕಡೆ ಅವನ ಪರಿಚಯ ಇದೆ, ಹೆಸರಿದೆ. ಅವನೆಡೆಗೆ ಹೋಗುವಂಥದ್ವಾನ್, ಅವನು ಸ್ವಾಮಿತಯೇ ಇದ್ದಾನೆ ಅಂತ. ಹಾಗೆ ಪ್ರಾಣನದ್ದು ಪ್ರಸಿದ್ಧಿ ಇದೆ. ಇವಾಗ ಗೊತ್ತಾಯ್ತಲ್ಲ ನಮಗೆ ಎಷ್ಟು ಜೋರಿದ್ದಾನೆ ಪ್ರಾಣ ಅಂತ. ಆದ್ದರಿಂದ ಪ್ರಸಿದ್ಧಿಯುಳ್ಳ ಪರಮಾತ್ಮನ ದಾಸನಾಗಿ ಇರುವವನಾದ್ರಿಂದ ಇವ ಮಘವಾನ್. ದೇವರ ನಿರಂತರವಾದ ಪೂಜೆಯನ್ನು ಮಾಡುವುದರಿಂದಲೂ ಮಘವಾನ್. ಮಘ ಅಂದರೆ ಯಜ್ಞ ಅಂತ ಅರ್ಥ. ಇಡೀ ಬದುಕೇ ಯಜ್ಞ, ಉಸಿರಾಟವೇ ಆಹುತಿ. ಹಾಗಾಗಿ ಪ್ರತಿಯೊಬ್ಬನಲ್ಲಿಯೂ ನೆಲೆಗೊಂಡು ಪ್ರತಿನಿತ್ಯವೂ ನಿರಂತರವಾಗಿ ನಿಲ್ಲಿಸದೆ ದೇವರ ಸೇವೆ ಅಂತ ಆಹುತಿ ಕೊಡುವವ ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವವ. ಯಾಕೆ? ಗಾಳಿ ಅಂದರೆ ಅವನೇ. ಗಾಳಿ ಸ್ವರೂಪನಾದ ವಾಯು ಪ್ರತಿಯೊಬ್ಬರ ಮೂಗಿನಲ್ಲಿ ಕೂತು ಶ್ವಾಸೋಚ್ಛ್ವಾಸದ ಮೂಲಕ ಹಂಸಮಂತ್ರದ ಚಿಂತನೆಯಂತೆ ತನ್ನನ್ನೇ ಭಗವಂತನಿಗೆ ಸಮರ್ಪಿಸಿಕೊಳ್ಳುತ್ತಾ ಜೀವನನ್ನು ಮಾಧ್ಯಮನನ್ನಾಗಿಸ್ತಾನೆ. ಇಷ್ಟು ದೊಡ್ಡ ಅರ್ಥದಲ್ಲಿ ಮಘವಾನ್, ಯಶಸ್ವಿಯಾದ ಯಜ್ಞವನ್ನು ನಿರಂತರವಾಗಿ ಪ್ರತಿಯೊಬ್ಬರಲ್ಲಿ ಕೂತು ಮಾಡುವವನು. ಈ ಮಂತ್ರದ ನಡೆ ಹೇಗೆ ಉಂಟು ಕೇಳಿದರೆ ಇದನ್ನು ಗಮನಿಸಬೇಕಾದ್ದು. ಈ ಬೈಫರ್ಕೇಷನ್, ಮಂತ್ರವನ್ನು ಹೇಳುವ ರೀತಿ, ಇದು ಒಂದು ರೀತಿಯ ಉದ್ದನೆ ಮಂತ್ರ ಆಗಿ ಕಾಣುತ್ತದೆ, ಎಲ್ಲಿ ನಿಲ್ಲಿಸುವುದು ಗೊತ್ತಾಗುವುದಿಲ್ಲ. ಇದು ನಿಜವಾಗಿ 10 ಅಕ್ಷರದ ಮಂತ್ರ. ಇದು ಪ್ರಾಣ ಮಂತ್ರ. ಇದು ಪ್ರಾಣೋಪನಿಷತ್. ಇನ್ನು 9 ಮಂತ್ರಕ್ಕೆ ಹೆಸರು ಒಂದು ದೃಷ್ಟಿಯಿಂದ. ಉಪನಿಷತ್ತಿನೊಳಗೊಂದು ಉಪನಿಷತ್ತು, ಅಂತರ್ಗರ್ಭೋಪನಿಷತ್ ಇದು. ಹಾಗಾಗಿ ಪ್ರಾಣನ ಹಿರಿಮೆಯನ್ನು ಹೇಳುವ 9 ಈ ಮಂತ್ರಗಳಲ್ಲಿ ಮೊದಲ ಮಂತ್ರಕ್ಕೆ 9 ಮತ್ತು 10 2 ಲೆಟರ್ಸ್ಗಳು ಕೂಡಿವೆ. ಒಂದು ರೀತಿಯಿಂದ 9 ಅಂದರೆ ಬೃಹತೀಕರಣ, ಪ್ರಾಣನಿಗಿಷ್ಟವಾದದ್ದು. 10 ಅಂದರೆ ದಶಪ್ರಮತೀಕರಣ, ಅದು ಪ್ರಾಣನಿಗಿಷ್ಟವಾದದ್ದು. 10 ಫಿಗರು 9 2 ದಿನ ನೋಡಿದ್ದೇವೆ. ಹಾಗಾಗಿ ಮಂತ್ರದ ಆರಂಭ ಇವತ್ತು ಹೇಳಿಕೊಡ್ತಾ ಇದ್ದೇನೆ. ಮಂತ್ರ ಹೇಳುವುದೇನು ಅಂತ ಅದು ಎಲ್ಲಿ ಇಲ್ಲ, ಟೆಸ್ಟಿನಲ್ಲಿ ಹಾಗೆ ಹಾಕಿದ್ದು, ಅದಕ್ಕೆ ಹೇಳ್ತಾ ಇರೋದು ನಾನು. ಯಶೋಗ್ನಿಸ್ತಪತ್ಯೇಷ ಸೂರ್ಯ 9 ಅಕ್ಷರದಲ್ಲಿ ನಿಲ್ತದೆ ಮೊದಲ ಪಾದ. ಇದನ್ನು 10 ಅಕ್ಷರ ಮಾಡಬಹುದು. ಯಶೋಗ್ನಿಸ್ತಪತ್ಯೇಷ ಸೂರ್ಯ ಅಂತ, ಸೂರ್ಯ ಅದನ್ನು ಬಿಡಿಸಿ ಹೇಳಿದರೆ 10 ಅಕ್ಷರ ಆಗ್ತದೆ. ನೀವು 9 ಮಾಡಿ 10 ಮಾಡಿ, ಎರಡಾದರೂ ಒಂದೇ, ಪ್ರಾಣನಿಗೆ ಸಂಬಂಧಪಟ್ಟದ್ದೇ. ಎರಡನೇ ಪಾದದಲ್ಲಿ ಕ್ಲಿಯರ್ ಕಟ್ಟಾಗಿ 10 ಅಕ್ಷರ ಉಂಟು. ಏಷ ಪರ್ಜನ್ಯೋ ಮಘವಾನೇಶಃ 10 ಅಕ್ಷರಕ್ಕೆ ನಿಲ್ಲಿಸಲಿಕ್ಕೆ. ಮೂರನೇ ಪಾದದಲ್ಲಿ ಮತ್ತೆ ಯಥಾ ಪ್ರಕಾರ 9 ಅಕ್ಷರಕ್ಕೆ ನಿಲುಗಡೆ ಆಗ್ತದೆ. ಅಲ್ಲಿ 10 ಮಾಡಲಿಕ್ಕೆ ಬರುವುದೇ ಇಲ್ಲ, ಏನು ಮಾಡಿದರು. ವಾಯುರೇಶ ಪೃಥಿವೀರೈಹಿ, ವಾಯುರೇಶ ಪೃಥಿವೀರೈಹಿ. ಅಲ್ಲಿ ಪೃಥಿವಿ ಅಂತ ಆಚೀಚೆ ಮಾಡಲಿಕ್ಕೆ ಯಾವುದಾದ್ರು ರೇಪ ಅಲ್ಲ, ಅದು ಪುರುವೆ ಅಂತ ಸ್ವರಾಕ್ಷರದ್ದೇ. ಹಾಗಾಗಿ 9 ಅಕ್ಷರ ಮೂರನೇ ಪಾದದಲ್ಲಿ ಹಾಗೆ ಉಳಿಸಬೇಕಾಗ್ತದೆ. ನಾಲ್ಕನೇ ಪಾದ 10 ಅಕ್ಷರವೇ. ದೇವ ಸದ ಸಚ್ಚಾಮೃತಂಚ ಯತ್ ಮುಗೀತು. ಆದ್ದರಿಂದ 10 ಅಕ್ಷರದ ಒಂದು ಕಮ್ಮಿ ಆಯ್ತಲ್ಲ ಕೇಳಿದರೆ. ನಮಾಯಕೇನಾಕ್ಷರಾಣಿ ಚಂದಾಂಸಿವಿ ಅಂದರೆ ನದ್ವಾಭ್ಯ. ಒಂದು ಕಮ್ಮಿ ಆದರೂ ಹೆದರಿಕೆ ಇಲ್ಲ, 2 ಕಮ್ಮಿ ಆದರೂ ಹೆದರಿಕೆ ಇಲ್ಲ. ಆದರೆ ನೀವು 2 ಕಮ್ಮಿ ಆಯ್ತು ಹೇಳಿದರೂ ಓಕೆ, ಒಂದೇ ಕಮ್ಮಿ ಹೇಳಿದರೂ ಆಯಿತು. ಮೊದಲನೇದರಲ್ಲಿ 9 ಇದ್ದದನ್ನು 10 ಮಾಡಿ ಒಂದು ಕಮ್ಮಿ ಅಂತ ಹೇಳಿದ್ದು ಸರಿಯೇ. 9 10 9 10 ಆದರೂ ಚಂದವೇ ಈ ಮಂತ್ರ. ಇದು ಬೃಹತೀ ಪ್ರಾಣನಿಗೆ ಭಾರಿ ಇಷ್ಟವಾದ ಛಂದಸ್ಸು. ಇದು ರೇರು, ವೇದರಾಶಿಯಲ್ಲಿ ಪಕ್ಕ ಸಿಗುವುದಿಲ್ಲ ಈ ನಮೂನೆಯ ನಡೆಯ ಪ್ರಾಣನ ಚಿಂತನೆ. ಅದಕ್ಕಾಗಿ ಮತ್ತೆ ನಾನು ಅಕ್ಷರಗಳ ಚಿಂತನೆಯನ್ನು ಹೇಳಿ ಮತ್ತೆಲ್ಲ ಹೇಳುತ್ತೇನೆ ಅಂತ ಎಲ್ಲ ಹೇಳಿದ್ದೇನೆ. ಆದ್ದರಿಂದ ಏನಾಯಿತು? ಯಶೋಗ್ನಿ ತಪತೇಶ ಸೂರ್ಯ, ಏಷ ಪರ್ಜನ್ಯೋ ಮಘವಾನ್, ಏಷಃ ಏಷ ಅಂದರೆ ಇವನು ಅಂತ ಒಬ್ಬೊಬ್ಬನು ಹೇಳುದು. ಇವನು ಅಂತ ಒಬ್ಬ ಹೇಳಿದ, ಅಗ್ನಿ ಹೇಳ್ತಾನೆ ಇವನು ಅಂತ ಅಗ್ನಿ. ಆಗ ಸೂರ್ಯ ಹೇಳ್ತಾನೆ ಇವನೇ ಸೂರ್ಯ ಅಂತ, ನಾನಲ್ಲ ಅಂತ. ನಾನಲ್ಲ ಎನ್ನುವ ಅರ್ಥದಲ್ಲಿ.
ಹಾಗೆ ಮತ್ತೆ ವಾಯು ಏಷಃ, ಇವನು ಗಾಳಿ, ಭೂತಗಾಳಿ ಇವನೇ. ವಯಬಂಧನೆ ಅಂತ, ಗಟ್ಟಿ ಹಿಡಿಯುವವ ಅಂತ ಎಲ್ಲರನ್ನು. ಅಯತೆ ಅಂತ, ಆಯತಿವ, ಪರಮಾತ್ಮನೆಡೆಗೆ ನಮ್ಮನ್ನು, ಅಮೃತತ್ವದೆಡೆಗೆ ನಮ್ಮನ್ನು, ಜ್ಞಾನರೂಪದೆಡೆಗೆ ನಮ್ಮನ್ನು ಒಯ್ಯುವವನು, ಜ್ಞಾನರೂಪದೆಡೆಗೆ ಹೋದವನು, ಜ್ಞಾನರೂಪನಾದ ಭಗವಂತನ ನಮ್ಮೆಡೆಗೆ ತಂದವನು, ದೇವರ ಪರಿಚಯವನ್ನು ಮಾಡಿಸಿದವನು. ಇಷ್ಟೆಲ್ಲ ಅರ್ಥಗಳು. ಒಮ್ಮಂದರೆ ಜ್ಞಾನ ಅಂತ ಅರ್ಥ. ವರಿದಿ ಜ್ಞಾನಮುದ್ದಿಷ್ಟಂ, ಜ್ಞಾನಪ್ರಧಾನವಾದ ಸೇವೆಯನ್ನು ಮಾಡಿದವ ಪ್ರಾಣ. ಬಲವನ್ನು ತೋರಿಸಿಕೊಟ್ಟದ್ದಲ್ಲ ಮುಖ್ಯ, ವಿಶೇಷವಾಗಿ ದೇವರ ಅರಿವು. ಅದರಿಂದ ವಾಯು ಏಷಃ ಪೃಥ್ವೀ, ಪೃಥುವಾದ ಎತ್ತರವುಳ್ಳ ಅತ್ಯಂತ ವಿಶಾಲನಾದ ಭಗವಂತನನ್ನು ವಾತಿ ಹೊತ್ಕೊಳ್ತಾನೆ ಹೋಗ್ತಾನೆ ಅಂತ. ಎಲ್ಲೆಡೆ ತುಂಬಿದ್ದಾನೆ, ದೊಡ್ಡದಾದ ಭಗವಂತನ ನಮಗೆ ಪರಿಚಯಿಸ್ತಾನೆ, ಅವನ ಅಡ್ರೆಸ್ ಕೊಡ್ತಾನೆ ಅಂತ. ಪೃಥ್ವೀ ರೈಹಿ, ರೈ ಅಂದರೆ ಸಂಪತ್ತು, ಅಥವಾ ರಮ್ ಅಂದರೆ ಆನಂದ, ಅದರೆಡೆಗೆ ಹೋಗುವವನು ಅಥವಾ ತರಿಸುವವನು, ಆನಂದವನ್ನು ಕೊಡುವವನು, ಆನಂದರೂಪನಾದ ಭಗವಂತನ ಪರಿಚಯಿಸುವವನು. ಎಲ್ಲ ಇದನ್ನೆಲ್ಲ ಕೊಡುವಾಗ ತೇ ಪ್ರೀತಾಹ ಅನ್ನುವಲ್ಲಿ ಖುಷಿಪಟ್ಟು ಮಾತಾಡಿದ್ದಾರೆ ಎನ್ನುವುದಕ್ಕೆ ಆನಂದದೇ ಸೊಗಸುಗಳನ್ನು ಮತ್ತೆ ಮತ್ತೆ ಶಬ್ದಗಳಲ್ಲಿ ಗುರುತಿಸ್ತಾರೆ ಅವರು. ದೇವ, ದೇವ ಅಂದರು ದೇವಂ ಪ್ರತಿವಾತಿ ಅಂತಲೇ. ದೇವ ಎತ್ತರದ ಹಿರಿತತ್ವದೆಡೆಗೆ ತನ್ನನ್ನು ಶರಣಾಗತಿಯಾಗಿ ಹೋಗುವವನು ಅಥವಾ ನಮ್ಮನ್ನು ಪರಿಚಯಿಸಿಕೊಡುವವನು, ದೇವರನ್ನು ನಮಗೆ ಪರಿಚಯಿಸುವವನು ಸಹ. ದೇವಂ ದೇವ, ಪೃಥ್ವೀರೈರ್ದೇವ ಸದಸತ್ಸ್, ಸದಸತ್ವ ಆಗ್ಬೋದು, ಸತ್ ಅಸತ್ವ ಆಗ್ಬೋದು. ಇದನ್ನು ಒಂದು ಶಬ್ದ ಮಾಡಿ, ಎರಡು ಶಬ್ದ ಮಾಡಿ. ಸದಸ್ಸು ಸತ್ಯ ಎನ್ನುವುದರಲ್ಲಿ ಸದಸತ್ಯ ಎನ್ನುವುದು ಆಗ್ಬೋದು. ಎಲ್ಲ ಸಮುದಾಯಗಳಲ್ಲಿ ಇದ್ದಾನೆ, ಸಭೆಯಲ್ಲಿ ಇದ್ದಾನೆ, ಸಜ್ಜನರ ಸಮುದಾಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇದ್ದಾನೆ, ಪ್ರಾಣ ಸಿಗುವುದಲ್ಲಿಯೇ. ಅಥವಾ ಇಂದ್ರಿಯಗಳ ತತ್ವಾಭಿಮಾನಿಗಳ ಈ ರಾಶಿಯಲ್ಲಿ ಇದ್ದಾನೆ, ಶ್ರೇಷ್ಠನಾಗಿ ಇದ್ದಾನೆ ಪ್ರತಿಯೊಬ್ಬರಲ್ಲಿ. ಇಲ್ಲ ಸತ್ತು ಅಸತು, ಸತಿದಿ ವ್ಯಕ್ತ ಮುದ್ದಿಷ್ಟಂ ಅಸದ್ ಅವ್ಯಕ್ತ ಮುಚ್ಚದೆ ಅಂತ ಕಾಣುವ ಕಾಣದ ಎಲ್ಲವೂ ನೀನೇ. ಸೂಕ್ಷ್ಮ ಸ್ಥೂಲವಾದ ಜಗತ್ತು ನೀನೇ. ಚರಾಚರ ಪ್ರಪಂಚದಲ್ಲಿ ಎಲ್ಲವೂ ನಿನ್ನ ಕೈವಾಡ ಇದೆ. ಯಾವ ಜೀವರಾಶಿಗಳು ನಿನ್ನನ್ನು ಹೊರತುಪಡಿಸಿ ಇಲ್ಲ. 10 ಅಣುವಾದ ಬ್ಯಾಕ್ಟೀರಿಯಾಗಳು ಉಸಿರಾಡ್ತವೆ, ಶ್ವಾಸೋಚ್ಛ್ವಾಸ ನಡೆಸ್ತವೆ, ಜೀವನವನ್ನು ನಡೆಸ್ತದೆ, ಬದುಕಿರ್ತದೆ ಅನ್ನುವುದಕ್ಕೂ ಕಾರಣ ನೀನೇ. ಹೀಗೆ ಸದಸತ್ಸ್ ಮತ್ತು ಸದಿತಿ ಪ್ರಾಣ ಅಂತ ನೇರವಾಗಿ ಹೆಸರವನಿಗೆ. ಅಸತ್ ಅಂದರೆ ಅಸ್ಮಿನ್ ಸಿದತಿ ಅಂತ, ಪರಮಾತ್ಮನಲ್ಲಿ ಯಾವಾಗ ಇರ್ತಾನೆ ಅಂತ. ಹಾಗಾಗಿ ಅಸತ್ತು ಅಂದರೂ ಸತ್ತು ಅಂದರೆ ಭಗವಂತನದ್ದೇ ಚಿಂತನೆಯಲ್ಲಿ ಪ್ರಾಣನ ಚಿಂತನೆ ಬರ್ತದೆ. ಸದಸತ್ಸ್. ಆನಂತರ ಅಮೃತಂ, ಆ ಅಮ್ಮ ಪುರಾಣ ಋಷಿ ಅಂತ. ಅಂದರೆ ವೇದವ್ಯಾಸರಿಗೆ ಹೆಸರು. ಅರಿಯತೆ, ಪರಮಾತ್ಮನನ್ನು, ವೇದವ್ಯಾಸನನ್ನು, ಅಕ್ಷರ ವ್ಯಾಪನನ್ನು ಚಿಂತನೆಯಲ್ಲಿ ತಂದವನು, ಕೊಟ್ಟವನು ಅಂತ. ಮತ್ತಾರು ಇಷ್ಟು ನ್ಯಾಯವನ್ನು ಒದಗಿಸಲಿಲ್ಲ. ಹೇಳಬಹುದು ನಾನು, ವಾಂಗ್ಮಯ ಪ್ರಪಂಚ ಪೂರ್ತಿ ವೇದವ್ಯಾಸರ ಕೊಡುಗೆ ಇಷ್ಟೊಂದು ಸತ್ಯ. ಪುರಾಣಗಳಾಗಲಿ, ಮಹಾಭಾರತ ಆಗಲಿ, ಬ್ರಹ್ಮತರ್ಕ ಆಗಲಿ, ಬ್ರಹ್ಮಸೂತ್ರ ಆಗಲಿ, ಇವತ್ತೆಲ್ಲರೂ ಮುಟ್ಟುವಂಥ ಗೀತೆ ಇರುವುದು ಭಾರತದಲ್ಲಿ. ಪುರಾಣಗಳೆಲ್ಲವೂ ಇವತ್ತೆಲ್ಲ ಕಥೆಗೆ, ಚಿಂತನೆಗೆ ಕಾರಣವಾಗಿದೆ. ಎಲ್ಲ ನಮ್ಮ ಹಿರಿಯರ ಪರಿಚಯ ಇರುವುದೆಲ್ಲ ಪುರಾಣಗಳೆಲ್ಲ, ಹೆಸರುಗಳು ವಂಶದವರದ್ದೆಲ್ಲ. ಯಾರು ಮಾತಾಡುವುದಾದರೂ ಅಲ್ಲೇ ಉಂಟು. ಮತ್ತು ರಾಮಾಯಣವು ಪುರಾಣದಲ್ಲೇ ಉಂಟು. 18 ಪುರಾಣದಲ್ಲಿಯೂ ರಾಮಾಯಣ ಉಂಟು ಅಂತ ನಾನು ಬರೆದು ತೋರಿಸಿದ್ದೇನೆ, ರಾಮಾಯಣ ಸಮೀಕ್ಷಾ ಅಂತ. ಹಾಗಾಗಿ ರಾಮಾಯಣದಲ್ಲಿನ ಎಲ್ಲ ವ್ಯಕ್ತಿಗಳನ್ನು ತಂದಿದ್ದಾರೆ, ವೇದವ್ಯಾಸರು ಪರಿಚಯಿಸಿದ್ದಾರೆ. ಹಾಗಾಗಿ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಇಡೀ ವಾಂಗ್ಮಯ ಪ್ರಪಂಚ ವೇದವ್ಯಾಸರದ್ದು. ವ್ಯಾಸರು ಕೊಟ್ಟಿರತಕ್ಕ ಎಲ್ಲ ಕೃತಿಗಳ ಬಗ್ಗೆ ಮಗದೊಮ್ಮೆ ಬಹಳ ಸುಂದರವಾಗಿ ನಮಗೆ ಚಿಂತನೆಗಳನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಅದು ಬದರಿಯಲ್ಲಿ ಹೋಗಿ ನಿಂತು, ವ್ಯಾಸರ ಗರಡಿಯಲ್ಲಿ ನಿಂತು ಕೇಳಿ ತಂದು ನಮಗೆ ಹೇಳಿಕೊಟ್ಟವರು. ಇನ್ಯಾರು ಮಹಾಭಾರತದ ಇಡೀ ವಿಷಯವನ್ನು ಸಂಗ್ರಹ ಮಾಡಿಕೊಟ್ಟವರಿಲ್ಲ. ಇವತ್ತಿನವರೆಗೆ ಯಾವ ದಾರ್ಶನಿಕರು ಸಂಸ್ಕೃತ ಮಾಧ್ಯಮದಲ್ಲಿ ನೆಲೆಗೊಂಡ 1 ಲಕ್ಷದ ಬೃಹತ್ತಾದ ಮಹಾಭಾರತ ಎನ್ನುವ ಮಹಾಭಾರತದ, ಅಂದರೆ ನಮ್ಮ ಭಾರತದ ಐತಿಹಾಸಿಕ ಕಾವ್ಯಕ್ಕೆ, ಏನು ದುರ್ಯೋಧನ ಪಾಂಡವರ ಕಥೆಯನ್ನೇನು ಹೇಳ್ತೀರಿ, ಅಂಥ 1,00,000 ಶ್ಲೋಕದ ಬೃಹತ್ತಾದ ಸಂಸ್ಕೃತ ಮಾಧ್ಯಮದ ದೊಡ್ಡ ಕಂಪೋಸ್ ಅದು. ಯಾರಿಗೆ ಮಾಡಲಿಕ್ಕಾಗದಿರುವಂಥದ್ದು, ಅನೇಕ ಅರ್ಥಗಳ ಗುಂಪದು. ಅದರಲ್ಲಿಯೇ ಗೀತೆ ಇರುವುದು. ಸ್ವಾರಸ್ಯ ಅಂದರೆ 700 ಶ್ಲೋಕ ಅಷ್ಟೇ. 1,00,000 ಶ್ಲೋಕದ ಮಹಾಭಾರತವನ್ನು ಅತ್ಯಂತ ಎಬ್ರಿಜ್ಡ್ ನೋಟ್ಸ್ ಆಗಿ ಸಂಗ್ರಹವಾಗಿ ಕೊಟ್ಟದ್ದು ಮಧ್ವಾಚಾರ್ಯರೊಬ್ಬರೇ ಇವತ್ತಿನವರೆಗೂ. ಗಮನಿಸಬೇಕಾದ್ದು ನಾವು. ಮತ್ತಾರು ಅದನ್ನು ಸಂಗ್ರಹ ಮಾಡಿ ಕೊಟ್ಟಲಿಕ್ಕೆ ಹೋಗಲೇ ಇಲ್ಲ. ಅದು ಸಂಸ್ಕೃತ ಮಾಧ್ಯಮದಲ್ಲೇ ಶ್ಲೋಕದ ರೀತಿಯಲ್ಲಿಯೇ ಬಹಳ ಚಂದವಾಗಿ. ಎಷ್ಟು ಸಣ್ಣದು ಮಾಡಿದ್ದಾರೆ ಕೇಳಿದರೆ, 1,00,000 ಶ್ಲೋಕವನ್ನು 5,000ಕ್ಕೆ ತಂದಿಟ್ಟಿದ್ದಾರೆ. ಗಮನಿಸಿ, ಬಹಳ ವಿಚಿತ್ರವಾದಂಥ ರೋಚಕವಾದ ಸನ್ನಿವೇಶ ಇದು.
ಈ ನಮೂನೆ ಸಂಗ್ರಹ ಮಾಡುವಂಥದ್ದು ಎಲ್ಲಿಯೂ ಗೊತ್ತಿಲ್ಲ. ಅದು ಬೇಕಾದಷ್ಟು ವಿವರಣೆಗಳನ್ನು ಆಚೀಚೆದ್ದನ್ನು ಸೇರಿಸಿಕೊಟ್ಟು ತೋರಿಸಿ ಅದರಲ್ಲಿಯೂ ರಾಮಾಯಣವನ್ನು ಇನ್ಸರ್ಟ್ ಮಾಡಿ, ಹೇಗೂ ರಾಮಾಯಣ ಮಹಾಭಾರತದಲ್ಲಿದೆ ಬಿಡಿ. ಇದು ಆಯ್ತಲ್ಲ ಮಹಾಭಾರತ. ಸಮಗ್ರ 18 ಪುರಾಣಗಳನ್ನು ಒಳಗೊಂಡಂತೆ ಚಿಂತನೆಯನ್ನು ಕೊಟ್ಟದ್ದು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವ ನೆವದಲ್ಲಿ ಅದನ್ನು ತಂದಾಕಿದ್ದಾರೆ. ವೇದವ್ಯಾಸರ 18 ಪುರಾಣಗಳ ಬಗ್ಗೆಯೂ ಗಮನಕ್ಕೆ ಕೊಟ್ಟು, ವೇದವ್ಯಾಸರು ಕೊಟ್ಟ ವೇದಗಳನ್ನು ಚಿಂತನೆ ಮಾಡಲಿಕ್ಕೆ ಇಟ್ಟಿರತಕ್ಕಂಥ ಬ್ರಹ್ಮಸೂತ್ರಗಳಿಗೆ 4 ಮುಖದಲ್ಲಿ ಭಾಷ್ಯ, ನ್ಯಾಯವಿವರಣ, ಅನುವ್ಯಾಖ್ಯಾನ, ಸಂಗ್ರಹ ಅಂತ ಹೇಳುವ ನೆಲೆಯಲ್ಲಿ 4 ರೀತಿಯಲ್ಲಿ ಅದರ ಚಿಂತನೆಯನ್ನು ತಂದಿದ್ದಾರೆ. ಇನ್ಯಾರೂ ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಸಮಗ್ರವಾದ ವೇದವ್ಯಾಸರ ವಾಂಗ್ಮಯವನ್ನು ಮೊದಲ ಬಾರಿಗೆ ಕಟ್ಟಕಡೆಯಾಗಿಯೂ ಸಮಗ್ರವಾಗಿ ಅನ್ನುವಂತೆ ನ ಭೂತೋ ನ ಭವಿಷ್ಯತಿ ಅನ್ನುವ ನೆಲೆಯಲ್ಲಿ ಯಾರೂ ಮಾಡದ ರೀತಿಯಲ್ಲಿನ ಕೆಲಸ ಮಾಡಿದ್ದ ಆಚಾರ್ಯ ಮಧ್ವರು ಮಾತ್ರ. ಅದು ಕ್ರೆಡಿಟ್ ನಮಗೆ, ಅಂದರೆ ತುಳುನಾಡಿಗೆ, ತೌಳವರಿಗೆ, ಬ್ರಾಹ್ಮಣರಿಗೆ ಹೇಳಿಕೊಂಡ್ರೆ ಯಾರು ಚಪ್ಪಾಳೆ ತಟ್ಟುವುದಿಲ್ಲ. ಅಂದರೆ ಎಷ್ಟು ಹಳತಾಯಿತು ವಿಷಯ ನೋಡಿ. 800 ವರ್ಷದ ಕೆಳಗೆ ಈ ನೆಲದಲ್ಲಿ ಬಂದವರು ಒಬ್ಬರು ನಮ್ಮವರು ನಮಗೆಷ್ಟು ದೂರ ಆದರು. ಮಾಡದ ಒಂದು ದೊಡ್ಡ, ಯಾಕೆಂದರೆ ಅದು ಸಂಸ್ಕೃತದಲ್ಲಿ ಮಾಡಿದ್ದಲ್ಲ, ಅದು ಯಾರಿಗೆ ಬೇಡ. ಅದೇ ಕನ್ನಡದಲ್ಲಿ ಆಗಿದ್ದರೆ ಪದ್ಮಭೂಷಣಕ್ಕಿಂತಲೂ ಜಾಸ್ತಿ ಇದ್ದೇನಾದರೂ ಕೊಡ್ತಿದ್ರು. ಆಗ ನಾವೆಲ್ಲ ಗರಿಯನ್ನು ಹಾಕ್ಕೊಂಡು ಹೋಗ್ಬೋದಿತ್ತು. ಅದರಿಂದ ಎಷ್ಟು ತಾತ್ಸಾರವಾಗಿದೆ ಅಂತ ಹೇಳಿದ್ದು ನಾನು. ಎಲ್ಲ ಉಪನಿಷತ್ತುಗಳನ್ನು ಮಾತಾಡಿಸಿ ಮತ್ತು ಅದರ ಆಚೆಗೆ ವೇದಗಳನ್ನು ಸಹ ಎಳೆದು ತಂದು ಬ್ರಾಹ್ಮಣ ಆರಣ್ಯಕಗಳಿಗೆಲ್ಲ ಖಂಡಾರ್ಥ ನಿರ್ಣಯ ಎಲ್ಲ ಹಾಕಿಟ್ಟು ಇದನ್ನು ಯಾರು ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ವೇದದ ಸಮುದಾಯದಲ್ಲಿ ಮಾತಾಡಿಸಿದವರು ಬರಲಿಲ್ಲ. ಇಷ್ಟನ್ನೆಲ್ಲ ಬಹಳ ದೊಡ್ಡದಾದ ಸೇವೆ ಮಾಡಿದರ ಮೂಲಕ ವಾಯುರೇಶ ಪೃಥ್ವೀ ಸದಸಚ್ಚ ಅಮೃತಂಚಯತ್ ಅಂತ ವೇದವ್ಯಾಸರನ್ನು ಪರಿಪೂರ್ಣವಾಗಿ ನಮಗೆ ಪರಿಚಯ ಮಾಡಿಸಿಕೊಟ್ಟ ಒಂದು ದಾಖಲೆ ಉಳ್ಳ ವ್ಯಕ್ತಿಯಾಗಿ ನಿಂತವರು ಪ್ರಾಣದತ್ತ. ಅದರಿಂದ ಕೇವಲ ಬಲದ ಲೆಕ್ಕ ಅಲ್ಲ, ಜ್ಞಾನದ ಬಲದ ಲೆಕ್ಕದಲ್ಲಿ ನಮಗೆ ಯಾವುದೆಲ್ಲ ಬಹಳ ದೊಡ್ಡದು ಕೇಳಿದರೆ, ಈ ಸರ್ತಿ ನಾವು ಜಿಮ್ಮಿಗೆಲ್ಲ ಹೋಗಿ ಟೈಟೆಲ್ಲ ಮಾಡಿಕೊಂಡು ಒಂದು ಮಾಂಸ ಪರ್ವತ ಆಗೋದಿಲ್ಲೇ ಅದು ಏನಾದರೂ ಚಟ್ಟದ ಮೇಲೆ ಹೊತ್ಕೊಳ್ಳುವಾಗ 8 ಜನ ಬೇಕಾಗ್ತದೆ ಹೇಳ್ಬೋದು. ಈಗೆಲ್ಲ ಗಾಡಿ ಆದ್ದರಿಂದ ಸಮಸ್ಯೆ ಇಲ್ಲ ಬಿಡಿ. ಆದರೆ ನಾವು ಜ್ಞಾನದ ಬಲವನ್ನು ಹೊತ್ತರೆ ಅದು ನಮ್ಮ ಜನ್ಮಾಂತರಕ್ಕೂ ಬರ್ತದೆ. ನಮ್ಮ ಮಾಂಸಖಂಡಗಳು ಬರೋ ಜನ್ಮಕ್ಕೆ ಬರುವುದಿಲ್ಲ. ಮತ್ತು ಬರೋ ಸರ್ತಿ ಅವನು ಜೇಡವಾಗಿ ಹುಟ್ಟಬಹುದು. ಆಗ ಅದೆಂಥ ಮಾಂಸ ಉಂಟದ್ರಲ್ಲಿ, ಎಂಥದ್ದು ಕಾಲು ಮಾತ್ರ ಕೋಲು ಮಾತ್ರ ಇರ್ತದೆ, ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ನಿಜವಾದ ಬಲ ಯಾವುದು ಕೇಳಿದರೆ ಜ್ಞಾನದ ಬಲ. ಅದನ್ನು ಯಾವ ಜನ್ಮದಲ್ಲಿಯೂ ಕ್ಯಾಶ್ ಮಾಡಲಿಕ್ಕೆ ಬರ್ತದೆ, ಎಲ್ಲ ಜನ್ಮಕ್ಕದು ಹೊತ್ಕೊಳ್ಳಲಿಕ್ಕೆ ಬರ್ತದೆ. ಆದ್ದರಿಂದ ಪ್ರಾಣನ ಈ ಬಹಳ ದೊಡ್ಡದಾದ ಸೇವೆ, ಅಮೃತ ಸೇವೆ, ಶಾಶ್ವತವಾದ ಸೇವೆ, ಅದನ್ನು ಗಮನಿಸಿ ದೇವತೆಗಳು ಹೇಳ್ತಾರೆ ಎಲ್ಲವೂ ನೀನೇ ಅಂತ ಬಹಳ ಚಂದವಾಗಿ. ಅರಾಯಿವ ರತನಾಭೋ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚಃ ಯಜೂಂಷಿ ಸಾಮಾನಿ ಯಜ್ಞ ಬ್ರಹ್ಮಚ ಕ್ಷತ್ರಂಚ. ಇದನ್ನು ಮತ್ತಷ್ಟು ಬಿಡಿಸಿ ಹೇಳ್ತಾರೆ ಅವರು ಬಹಳ ಸುಂದರವಾಗಿ. ಅರಾಯಿವ ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತ. ಒಂದು ಒಳ್ಳೆಯ ರೀತಿಯಲ್ಲಿ ಗಾಡಿ ಹೋಗಬೇಕಾದ್ರೆ ಅದರ ಚಕ್ರ ಚೆನ್ನಾಗಿರಬೇಕು. ಆ ಚಕ್ರಕ್ಕೆ ಬಲ ಯಾವುದು ಕೇಳಿದರೆ ಚಕ್ರ ಹೇಗಿರ್ತದೆ ಅಂದರೆ ಉರುಟಾಗಿರ್ತದೆ. ಹೋಗಬೇಕಾದ್ರೆ ಉರುಟ ಇರಬೇಕಲ್ಲ. ಮತ್ತೆ ಉರುಟಾದ ಅದಕ್ಕೆ ಚಕ್ರಂ ಅಂದರೆ ಹೆಸರಿಗೇನು ವೃತ್ತಂ ಅಂತ ಅರ್ಥ. ನಿಜವಾಗಿ ಚಕ್ರಕ್ಕೇನೆ, ಅದರ ರೂಪಕ್ಕೆ. ಅದು ಉರುಟಾಗಿರಬೇಕಾದ್ರೆ ಅದರ ಮಧ್ಯದಲ್ಲಿ ಗಾಡಿಯನ್ನು ಸಂಪರ್ಕಿಸಿಕೊಳ್ಳಲಿಕ್ಕೆ ಒಂದು ದಂಡ ಹಾಕಿರ್ತಾರೆ. ಆ ದಂಡದ ಸಿಕ್ಕಿಸಿದ ಜಾಗಕ್ಕೆ ನಾಭಿ ಅಂತ ಹೆಸರು, ಸೆಂಟರ್, ನಾಭಿ ಶಬ್ದ. ನಮ್ಮ ದೇಹವು ಒಂದು ಲೆಕ್ಕದಲ್ಲಿ ನಾಭಿಯನ್ನು ಹೊತ್ತಿದೆ, ಹೊಕ್ಕುಳನ್ನು ಹೊತ್ತಿದೆ, ಅದು ಮಧ್ಯಬಿಂದು. ಒಂದು ಚಕ್ರದಲ್ಲಿನ ಮಧ್ಯಬಿಂದು, ಆ ನಂತರ ಚಕ್ರದ ಪರಿಧಿ, ಅದಕ್ಕೆ ನೇಮಿ ಅಂತ ಹೆಸರು. ಈ ನೇಮಿ ಮತ್ತು ಮಧ್ಯಬಿಂದುವಿಗೆ ಕೋಲುಗಳಿರ್ತವೆ. ಆ ಕೋಲುಗಳಿಗೆ ಸ್ಟ್ರೋಕ್ಸ್ಗಳಿಗೆ ಅರ ಅಂತ ಹೆಸರು. ಆದ್ದರಿಂದ ಈ ನಾಭಿ, ಈ ನೇಮಿ, ಈ ಅರ, ದಂಡ, ಈ ನಾಭಿಯನ್ನು ನೇಮಿಯಲ್ಲಿ ಸಂಪರ್ಕಿಸಿಕೊಂಡು ಗಟ್ಟಿಡ್ಕೊಳ್ಳುವಂಥದ್ದು ಈ ದಂಡಗಳು ದಂಡ ಆದರೆ ನೇಮಿ ವಿಶರಣ ಆಗ್ತದೆ, ನಾಭಿ ಹೊರಟೋಗ್ತದೆ. ನಮ್ಮ ದೇಹದಲ್ಲಿ ಯೋಚನೆ ಮಾಡಿದರೆ ನಾಭಿ ಹೊಕ್ಕಳಿದೆ, ಹೊಕ್ಕಳಿಂದ ಗೆರೆಗಳು ಒಳಗೆ ನಾಡಿಗಳು ಪಾಸಾಗಿವೆ. ನಮ್ಮದು ಪರಿವೃತ್ತ ಎನ್ನುವಂಥದ್ದು ಪರಿಮಂಡಲ ಏನಿದೆ ಅದು ನಮ್ಮದು ನೇಮಿಯಾಗಿದೆ. ಆದ್ದರಿಂದ ಎಲ್ಲ ಸ್ಪೋಕ್ಸ್ಗಳು, ಎಲ್ಲ ಅರಗಳು, ಕಡ್ಡಿಗಳು ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಕೈಕಾಲುಗಳನ್ನು ಎಲ್ಲಿ ಬೇಕಾದರೂ ತಿರುಗಿಸ್ಬೋದು. 2 ಕೈಯನ್ನು ವಿಶಾಲಗೊಳಿಸ್ಬೋದು, 2 ಕಾಲನ್ನು ವಿಶಾಲಗೊಳಿಸ್ಬೋದು.
ಕೈಯನ್ನು ಮೇಲೆ ಮಾಡಿ ಒಂದು ಕೈಯನ್ನು ಕೆಳಗೆ ಮಾಡಬಹುದು, ನಾವೆಷ್ಟುದ್ದೇವೆ ಎಷ್ಟು ಅಗಲ ಇದ್ದೇವೆ ನೋಡಬಹುದು. ಇದೆಲ್ಲ ಕಾರಣ ಯಾಕೆಂದರೆ ನಮ್ಮದು ಪರಿವೃತ್ತವಾದ ದೇಹದಲ್ಲಿ ನಾಭಿಗೆ ಅಂಟಿಕೊಂಡು ನೇಮಿಯವರೆಗೆ ಪರಿಧಿಯವರೆಗೆ ಇರತಕ್ಕಂಥ ಕಡ್ಡಿಗಳು. ಇಷ್ಟು ದೃಷ್ಟಾಂತ ಅರ್ಥ ಮಾಡಿಕೊಂಡ್ರೆ ದೇವತೆಗಳು ಹೇಳೋದು ಅರ್ಥ ಆಗ್ತದೆ ನಮಗೆ. ಅರಾಯುವ ರತನಾಭವು, ರಥದ ನಾಭಿಯಲ್ಲಿ ಚಕ್ರದಲ್ಲಿ ಅರಗಳು ಹೇಗೆ ನಿಂತುಕೊಂಡಿವೆಯೋ ಅದು ಇದ್ದದ್ರಿಂದ ತಿರುಗ್ತದೆ. ಒಂದು ಕಡ್ಡಿ ಕದಲಿ ಹೋದರೆ, ಬಿಚ್ಚಿ ಹೋದರೆ ಅಲ್ಲಿ ನೇಮಿ ಗಟ್ಟಿ ಇರುವುದಿಲ್ಲ, ಅಲ್ಲಿಗೆ ಅದು ಒತ್ತು ಬಿದ್ದು ತುಂಡಾಗ್ತದೆ, ಉಳಿದ ಕಡ್ಡಿಗಳು ಬೀಳಲಿಕ್ಕೆ ಶುರುವಾಗ್ತದೆ. ಕೊಡೆ ಇದ್ದಾಗ ಇಟ್ಕೊಳ್ಳೋ ನೋಡುವ, ಕೊಡೆಯಲ್ಲಿ ತಿರುಗಿಸುವುದಿಲ್ಲ ನಾವು, ಅಂದರೆ ಹೋಗಲಿಕ್ಕೆ ಬಿಡುವುದಿಲ್ಲ. ಆದರೆ ಇಡೀ ಕೊಡೆ ಕೈ ಎನ್ನುವುದು ಅದರದ್ದು ಮಧ್ಯದ್ದು ನಾಭಿ ಆದರೆ ಅದರದ್ದು ಕಡ್ಡಿಗಳೆಲ್ಲ ಸುತ್ತಿರ್ತದೆ. ಒಂದು ಕಡ್ಡಿ ಹೋದರೆ ಒಂಥರ ಆಗ್ತದೆ, ಉರುಟು ಕಾಣುವುದಿಲ್ಲ. ನಮಗೆ ಮಳೆಗೆ ತೊಂದರೆಯಲ್ಲಿ ಇಟ್ಕೊಂಡು ಹೋಗ್ತೇವೆ, ಆದರೆ ಎಲ್ಲ ಕಡ್ಡಿಗಳು ಒಂದಕ್ಕೊಂದು ಹೆಣೆದುಕೊಂಡಿದ್ದರೆ ಒಂದು ಹೋದರೆ ಎಲ್ಲ ಬೀಳ್ತದೆ. ಚಕ್ರದಲ್ಲಿ ಒಂದಕ್ಕೊಂದು ಒತ್ತಿರುವುದರಿಂದ ಒಂದು ಬಿದ್ದರೆ ಎಲ್ಲ ಬೀಳ್ತದೆ. ಆದ್ದರಿಂದ ಚಕ್ರದಲ್ಲಿ ಕಡ್ಡಿಗಳು ನಿಲುಕಿಕೊಂಡಂತೆ ಇಡೀ ಜಗತ್ತು ನಿನ್ನಲ್ಲಿ ಹೆಣೆದುಕೊಂಡಿವೆ ಅಂತಾನೆ. ಇಡೀ ಜಗತ್ತು ಚಕ್ರ ನಡೀತಾ ಇದೆ, ಪ್ರಾಣ ಮಾಧ್ಯಮದಲ್ಲಿದ್ದಾನೆ, ಎಲ್ಲ ಕಡ್ಡಿಗಳಿಗೆ ಅಲ್ಲಿ ಫಿಕ್ಸಿಂಗಲ್ಲಿದೆ. ನಾಭಿಯಲ್ಲಿ ಹೇಗೆ ಕಡ್ಡಿಗಳು ನೇಮಿಯನ್ನಿಟ್ಕೊಂಡು ಕಲೆಕ್ಟ್ ಮಾಡ್ತಾವೋ, ಆದ್ದರಿಂದ ಒಂದೂ ವಿಶರಣ ಆಗದಂತೆ ಬಿದ್ದೋಗದಂತೆ ಇಡೀ ಜಗತ್ತನ್ನು ನೀನು ನಡೆಸ್ತಾ ಇದ್ದಿ, ಇಡೀ ವ್ಯಕ್ತಿಗಳನ್ನು ನಡೆಸ್ತಾ ಇತ್ತು. ಅದ್ಭುತವಾದ ವಿಷಯ ಮಾತ್ರ ದೃಷ್ಟಾಂತವನ್ನು ಇಟ್ಟುಕೊಂಡಾಗ. ಅಂದರೆ ಆ ಕಾಲದಲ್ಲಿ, ಉಪನಿಷತ್ತಿನ ಕಾಲದಲ್ಲಿ ಆ ದೃಷ್ಟಾಂತವನ್ನು ಕೊಡಬೇಕಾದ್ರೆ ಒಂದು ಯಾಂತ್ರಿಕವಾದ ಚಿಂತನೆ ಎಷ್ಟು ಜೋರು ಇರಬೇಡ, ಆ ಜೋಡಣೆ ಇವತ್ತಿಗೂ ಅಷ್ಟೇ ಇರುವುದು, ವ್ಯತ್ಯಾಸ ಇಲ್ಲ. ಒಂದು ಯಂತ್ರ ಎನ್ನುವುದು ಎಷ್ಟು ಅವಶ್ಯಕ ಆಗಿರ್ತದೆ ಅದು ಅಷ್ಟೇ ತಾಂತ್ರಿಕವಾಗಿ ಗಟ್ಟಿ ಇರ್ತದೆ ಎನ್ನುವುದನ್ನು ಮಂತ್ರದಲ್ಲಿ ತೋರಿಸಿಕೊಟ್ಟಿದ್ದಾನೆ ನೋಡಿ ಅವನು. ನಾನು ಬಿಡಿಸಿದ್ದು ಸ್ವಲ್ಪ ಕಮ್ಮಿಯಲ್ಲಿ. ಇನ್ನು ಚಂದ ಹೇಳುವುದಾಗಿದ್ದರೆ ಅರ ಅಂದರೆ ಪರಮಾತ್ಮನಲ್ಲಿ ನಿರಂತರವಾಗಿ ರತಿಯನ್ನು ಪಡೆಯುವವಳು ಅಂದರೆ ಲಕ್ಷ್ಮಿ. ರಾತ್ರಿಯೇ ಅರ. ಅರ ಇವ ರಥನಾಭವು, ನಿತ್ಯಾನಂದ ಸ್ವರೂಪನಾದ ಭಗವಂತನಲ್ಲಿ, ರಥ ಅಂದರೆ ನಿತ್ಯಾನಂದ ಸ್ವರೂಪನು ಅಂತ ಅರ್ಥ. ಭಗವಂತ ನಿರಂತರ ಆನಂದದ ಅನುಭವವನ್ನು ಪಡೆದವನು. ಅವನ ನಾಭಿಯಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ. ಹೇಗೆ? ಪದ್ಮಳಾಗಿ. ಆದ್ದರಿಂದ ಪದ್ಮನಾಭ ಆದದ್ದವ. ಅರ ಇವ ರಥನಾಭವು. ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಆ ಪದ್ಮದಲ್ಲಿ ಬ್ರಹ್ಮ ಬಂದಿದ್ದಾನೆ, ಆ ಬ್ರಹ್ಮನಲ್ಲಿ ಇಡೀ ವಿಶ್ವ ನಿಂತಿದೆ. ಇದೊಂದು ಅದ್ಭುತವಾದ ಚಿಂತನೆ. ಇದು ಆರಂಭದ ಚಿಂತನೆಯನ್ನು ಇದು ಸಮ್ಮುಗ್ಧವಾಗಿ ಮಾಡಿದ್ದಾರೆ. ಇದು ಸ್ಪಷ್ಟ ಕಾಣುವುದಿಲ್ಲ, ನೋಡ್ತಾ ಹೋದರಷ್ಟು ಚೆನ್ನಾಗಿ ಕಾಣ್ತದೆ. ಅರ ಇವ ರಥನಾಭವು. ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತ. ಲಕ್ಷ್ಮ್ಯಾತ್ಮಕವಾದ ಕಮಲವನ್ನು ಭಗವಂತ ಹೊಕ್ಕಳಲ್ಲಿ ಹೊತ್ತಿದ್ದಾನೆ, ಅದರಲ್ಲಿ ಪ್ರಾಣನನ್ನು ಹೊತ್ತಿದ್ದಾನೆ, ಎತ್ತಿದ್ದಾಳೆ ಆಕೆ. ಆ ಪ್ರಾಣನಲ್ಲಿ ಜಗತ್ತು ನಿಂತುಕೊಂಡಿದೆ. ಈ 14 ಲೋಕ ಎನ್ನತಕ್ಕದ್ದು ಅರ, ಅದು ಚಕ್ರ, ಅದರಲ್ಲಿ ಪ್ರಾಣನ ಪ್ರತಿಷ್ಠೆ. ಹೀಗೆ ಅರ ಇವ ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರಚಃ ಯಜೂಂಷಿ ಸಾಮಾನಿ. ಇದನ್ನು ಚಿಂತನೆ ಮಾಡಲಿಕ್ಕಿರುವಂಥದ್ದು ಋಗ್ವೇದಗಳು, ಅದನ್ನು ತಾಂತ್ರಿಕವಾಗಿ ತರಲಿಕ್ಕಿರುವವುಗಳು ಯಜುರ್ವೇದಗಳು, ಅದರಲ್ಲಿ ದೇವತೆಗಳನ್ನು ಸಂತೋಷಪಡಿಸಲಿಕ್ಕಿರುವುದು ಸಾಮವೇದಗಳು. ಅದನ್ನು ಕಂಡವರು ಮತ್ತೆ ಋಗ್ವೇದಕ್ಕೆ ಇಂದ್ರ ಇದ್ದಾನೆ, ಅದನ್ನು ಕಂಡದ್ರಲ್ಲಿ ಯಜುರ್ವೇದದಲ್ಲಿ ಸೂರ್ಯ ಬರ್ತಾನೆ, ಕೊನೆಗೆ ಸಾಮವೇದದಲ್ಲಿ ಅಗ್ನಿ ಇದ್ದಾನೆ. ಈ ದೇವತೆಗಳು ರಚಃ ಯಜುಂಷಿ ಸಾಮಾನಿ, ಇವರು ಅಲ್ಲಿಂದ ನಡೆಯತಕ್ಕಂಥ ಯಜ್ಞ, ಅದನ್ನು ಹೊತ್ತೊಯ್ದಂದಿರತಕ್ಕಂಥ ಬ್ರಹ್ಮವರ್ಗ, ಅದನ್ನು ಸಂತೋಷವಾಗಿ ಲೋಕದಲ್ಲಿ ಇಂಪ್ಲಿಮೆಂಟ್ ಮಾಡತಕ್ಕಂಥ ಕ್ಷತ್ರವರ್ಗ, ಯಜ್ಞ ಬ್ರಹ್ಮಚ ಚಕ್ಷಂದ್ರ. ಇದೆಲ್ಲ ಋಗ್ವೇದಗಳನ್ನು ಹೊತ್ತವರು ಎಲ್ಲ ಬ್ರಹ್ಮವರ್ಗದವರು, ಮಂತ್ರವನ್ನು ಹಿಡಿದವರು. ಯಜುರ್ವೇದ ಎಲ್ಲ ಹೊತ್ತಿದ್ದು ಯಾಜುಷ ಪ್ರಕ್ರಿಯೆಯನ್ನು, ಯಜ್ಞವನ್ನು. ಅದನ್ನೆಲ್ಲ ಕ್ಯಾಶ್ ಮಾಡುವವರು ಅಶ್ವಮೇಧಾದಿ ರಾಜಸೂಯಾದಿ ಯಾಗಗಳಲ್ಲಿ ದೇವತೆಗಳನ್ನು ಸಂತೋಷಪಡಿಸಿ ಇಡೀ ಜಗತ್ತನ್ನು ಚೆನ್ನಾಗಿ ನೋಡಿಕೊಳ್ಳುವವರು, ಎಲ್ಲ ಕಡೆ ಭಗವಂತನ ಸಮತ್ವವನ್ನು ಪ್ರತಿಪಾದಿಸುವವರು, ಅದು ಕ್ಷತ್ರಿಯರು, ಅವರಿಗೆ ಸಾಮವೇದ. ಹೀಗೆ ಋಚಃ ಯಜುಂಷಿ ಸಾಮಾನಿ ಯಜ್ಞ ಕ್ಷತ್ರಂಚ ಬ್ರಹ್ಮಚ. ಋಗ್ವೇದವನ್ನು ಓದುವವರು, ಯಜುರ್ವೇದದಿಂದ ಕರ್ಮಾಂಗಗಳನ್ನು ನಡೆಸುವವರು, ಸಾಮವೇದದಿಂದ ಚಿಂತನೆ ಹಾಡುವವರು, ಯಜ್ಞವನ್ನು ನಡೆಸಿಕೊಡುವವರು, ಆರಾಧನೆಯಲ್ಲಿ ನೆಲೆಗೊಂಡವರು, ವೇದವನ್ನು ಉಳಿಸಿಕೊಳ್ಳುವವರು, ಬ್ರಹ್ಮವರ್ಗದವರು, ಅದನ್ನು ಲೋಕದಲ್ಲಿ ಚಾಲ್ತಿಯಲ್ಲಿ ತಂದವರು, ಅದಕ್ಕೆ ಅನುಕೂಲವನ್ನು ಮಾಡಿಕೊಡುವವರು, ಧರ್ಮಾತ್ಮರು, ಕ್ಷತ್ರಿಯರು, ಇವರೆಲ್ಲರೂ ಸಹ ನಿನ್ನ ಅಂಕೆಯಲ್ಲಿದ್ದಾರೆ. ಅರ ಇವ ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತ. ಅಲ್ಲಿಗನ್ವಯ ಪ್ರಾಣನಲ್ಲಿ ಎಲ್ಲವೂ ನೆಲೆಗೊಂಡಿದೆ ಅನ್ನುವ ಹಿನ್ನೆಲೆಯಲ್ಲಿ ಬಹಳ ಸುಂದರವಾಗಿ ಚಿಂತನೆಯನ್ನು ತಂದಿದ್ದಾರೆ. ಅರ ಇವ ರಥನಾಭವು ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಜೋ ಯಜುಂಷಿ ಸಾಮಾನಿ ಯಜ್ಞ ಕ್ಷತ್ರಂಚ ಬ್ರಹ್ಮಚ. ಮುಂದಕ್ಕೆ ದೇವಾನಾಮಸಿ ವನ್ನಿತಮಃ ಪಿತॄಣಾಂ ಪ್ರಥಮಾಸ್ವಥ ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಪಿ. 3ನೇ ಮಂತ್ರವನ್ನು ಮುಗಿಸಿಬಿಡುತ್ತೇನೆ, ಮತ್ತೆ ಹೇಳುತ್ತೇನೆ. ಹೇಗೂ ಶುರುವಾಗುವಾಗ ತಡ ಆಗಿದೆ. ಅವರು ಹಾಡಿದ್ದಾರೆ, ನಾನು ಹಾಡೋದೇ ಈಗ.
ಸ್ವಲ್ಪ ಮೆಲ್ಲಕ್ಕೆ, ಸರಾಗ ಇಲ್ಲ ಅಂತ ಅಷ್ಟೆ, ನಿಧಾನ ಅಷ್ಟೇ. ಅವರು ಕೆಲವೊಮ್ಮೆ ಸರಾಗ ಹೇಳ್ತಾರೆ, ಹೇಳೋದಿಲ್ಲ ಹಾಗೆ. ರಾಗ ಒಂದಿಲ್ಲ, ಸರಾಗ ಅಂದರೆ ರಾಗ ಸಮೇತ ಅಂತ. ದೇವಾನಾಮಸಿ ವಹ್ನಿತಮಃ, ನೀನು ದೇವತೆಗಳಲ್ಲಿ ವಹನಿ, ವಸ್ತುವನ್ನು ತಂದುಕೊಡುವವ, ವಾಹಕ. ಅವ ಇದ್ದಾನಲ್ಲ, ಅಗ್ನಿ ಕೇಳಿದರೆ ಅವನಿಗೆ ಪೂರ ಆಗುವುದಿಲ್ಲ ಹೊತ್ಕೊಂಡು ಹೋಗಲಿಕ್ಕೆ, ಎಲ್ಲ ದೇವತೆಗಳ ಮುಟ್ಲಿಕ್ಕೆ ಆಗುವುದಿಲ್ಲ. ಅವನೊಳಗೆ ನಿಂತು ಎಲ್ಲರಿಗೂ ತಂದುಕೊಡುವವ ನೀನು. ದೇವಾನಾಂ ಅಸಿ ವಹ್ನಿತಮಃ ಪಿತೃಣಾಂ ಪ್ರಥಮಾಸ್ವದ, ಪಿತೃಗಳಿಗೆ ತಂದುಕೊಡುವವನು ಮೊದಲ ಬಾರಿಗೆ ಮುಖ್ಯನಾಗಿ ನೀನೇ, ಪ್ರಥಮಾಸ್ವದ. ಋಷೀಣಾಂ ಚರಿತಂ ಸತ್ಯಂ, ಋಷಿಗಳಿಗೆ ಒಳ್ಳೆಯ ರೀತಿಯಿಂದ ಸೇವೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ, ಧರ್ಮಾಚರಣೆಯಲ್ಲಿ ನೀನೇ. ಅಥರ್ವಾಂಗೀರಸಾಮಪಿ, ಅಥರ್ವಾಂಗೀಸರಿಗೂ, ಇದು ನಾನು ಸುಲಭವಾಗಿ ಕನ್ನಡದಲ್ಲಿ ಹೇಳಿದ್ದು, ನಿಜವಾಗಿ ಹೇಳಲಿಕ್ಕೆ ಉಂಟು ಸುಮಾರು, ಅಂದರೆ ಇಲ್ಲ ಒಂದೇ ಮಾಡಲಿಕ್ಕೆ ಆಗ್ತದೆ ಇದು. ದೇವಾನಾಂ ಪಿತೃಣಾಂ ಋಷೀಣಾಂ ಅಥರ್ವಾಂಗಿರಸಾಂ, ಮತ್ತು ಎಲ್ಲ ನೀನೆ. ದೇವಾನಾಂ ಅಂದರೆ ದೇವಂ ಇಂದ್ರಿಯಂ, ನಮ್ಮ ಇಂದ್ರಿಯಗಳಿಗೆ, ಪಿತೃಣಾಂ ಪಾಲನೆ ಮಾಡತಕ್ಕ ಪಂಚಭೂತಗಳಿಗೆ, ಋಷೀಣಾಂ ಎಚ್ಚರವನ್ನು ಕೊಡತಕ್ಕಂಥ ಜ್ಞಾನೇಂದ್ರಿಯಗಳಿಗೆ, ಅದರ ಒಟ್ಟಿಗೆ ಅಥರ್ವಾಂಗಿರಸಾಂ, ಅಂಗ ಅಂದರೆ ನೋಡಿದ್ದೇವೆ ನಾವು, ಅಂಗರಸ ಅಂಗಿರಸ, ದೇಹವನ್ನು ಸ್ವಾದುವಾಗಿ ಉಳಿಸಿಕೊಂಡಿರುವಂಥದ್ದು, ಪ್ರಧಾನವಾಗಿ ಮನ ಆದಿಗಳು, ಒಳಗೆ ಇರತಕ್ಕ ಇಂದ್ರಿಯಗಳು, ಇವುಗಳಿಗೆಲ್ಲ ನೀನು ಕೆಲಸ ಮಾಡುವ ಹೇಳಲಿಕ್ಕೆ ಹೊರಟದ್ದು. ಪ್ರತಿ ವ್ಯಕ್ತಿಯ ಇಂದ್ರಿಯಗಳ ಎಲ್ಲ ಮೂಟೆಯನ್ನು ಸೇವಿಸುವ ಕೆಲಸ ಮಾಡುವವ. ಏನಂತ ಮಾಡ್ತೀ? ದೇವಾನಾಮಸಿ ವಹ್ನಿತಮಃ, ಇಂದ್ರಿಯಗಳಿಗೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ತಂದುಕೊಡುವವ ನೀನು. ನೀನು ಪ್ರಾಣನಾಗಿ ಟ್ಯೂಬ್ಗಳಲ್ಲಿ ಸಂಚಾರ ಮಾಡದಿದ್ದರೆ ಶಕ್ತಿಯಾಗಿ ನಮ್ಮದು ಒಂದು ಕಡೆ ಸ್ಟ್ರೋಕ್ ಆಗ್ತದೆ, ಅಲ್ಲಿ ಬಿದ್ದೋಗ್ತದೆ. ಬೆಳಿಗ್ಗೆ ಏಳುವಾಗ ಕೈ ಸಮಯ ಇಲ್ಲ, ಕಾಲು ಸಮಯ ಇಲ್ಲ ಆಗ್ತದೆ, ಕೆಲವೇ ಕುತ್ತಿಗೆ ಸಮಯ ಇಲ್ಲ ಆಗ್ತದೆ. ಆದ್ದರಿಂದ ಎಲ್ಲ ಇಂದ್ರಿಯಗಳಲ್ಲಿಯೂ ಕೆಲಸ ಮಾಡಿಸುವ ನೀನು. ದೇವಾನಾಮಸಿ ವಹ್ನಿತಮ ಪಿತೃಣಾಂ, ಪಂಚಭೂತಗಳ ನೆಲೆಯಲ್ಲಿಯೂ ಪ್ರಥಮ ಸ್ವದ, ಪ್ರಥ ಅಂದರೆ ಪ್ರಸಿದ್ಧವಾದ, ಮಾ ಅಂದರೆ ಮಾತು ಅಥವಾ ಜ್ಞಾನ, ಎಚ್ಚರ. ಸ್ವಧ ಅಂದರೆ ಸ್ವಧತ್ತೆ ಅಂತ, ಅವನನ್ನು ಹೊತ್ತುಕೊಳ್ಳುವ ಹಾಗೆ ಮಾಡುವಂಥ. ನಾವು ಹೇಳುವಾಗ ಯಾರ ಹತ್ರ ಕೇಳ್ತೇವ, ಅಥವಾ ಒಂದು ನಮ್ಮ ID ಕಾರ್ಡನ್ನು ನೋಡ್ತೇವ, ನಾನು ಯಾರಂತೆ, ಆಧಾರ್ ಕಾರ್ಡಲ್ಲಿ ಅಂತ ಉಂಟು ಅಂದ, ಅದು ನೋಡ್ಲಿಕ್ಕೆ ಗೊತ್ತಾಗ್ತದ? ನಾವು ನಮ್ಮನ್ನು ಗೊತ್ತು ಮಾಡಿಸಿಕೊಳ್ಳುವ ಬಗೆ ಹೇಗೆ? ಬೆಳಿಗ್ಗೆ ಎದ್ದಾಗ ನಿದ್ದೆಯಲ್ಲಿ ಎಲ್ಲ ಮರೆತಿರ್ತೇವೆ. ಕೆಲವರು ಪೂರ ಮರೀಲಿ ಹೇಳಿ ಸ್ವಲ್ಪ ಕುಡಿದು ಮಲಗ್ತಾರೆ, ಪೂರ ಬೆಚ್ಚ ಹೋಗಲಿ ಅಂತೇಳಿ. ಆಗ ಇವನೇ ಬೆಚ್ಚನಾಗಿ ಹೋಗಿಬಿಟ್ರೆ ಎಂತ ಮಾಡುವ? ಬೆಳಿಗ್ಗೆ ಎದ್ದಾಗ ಬಲ್ಲಿರೇನೆಯ ಇರುವಂಥ ಸ್ಥಳ ನಾನು ಯಾರೋದು ಇನ್ನೊಬ್ರು ಹೇಳಬೇಕಾದ್ರೆ ಭಾಗವತರು ಬಂದು. ಆದ್ದರಿಂದ ಪ್ರಾಣ ನಮಗೆ ಮೊದಲಿಂದಲೂ ಎಲ್ಲ ನಮ್ಮ ಇಂದ್ರಿಯ ಎಲ್ಲಿ ಉಂಟು, ನಮ್ಮ ಕಾಲು ಎಲ್ಲಿ ಉಂಟು ನಾವು ಹುಡುಕ್ತೇವೆ, ಇಲ್ಲ, ಅದು ಸಿಗ್ತದೆ ಕೈಗೆ, ಎಲ್ಲಿ ಉಂಟು ಗೊತ್ತಿರ್ತದೆ. ಹಾಗಾಗಿ ಸಕಲೇಂದ್ರಿಯಗಳ ವ್ಯಾಪಾರವನ್ನು ಬಹಳ ಸುಂದರವಾಗಿ ನಮಗೇ ಗೊತ್ತಾಗುವ ಹಾಗೆ ಮಾಡುವ. ಯಾಕೆ ಮಾಡಿದ? ಅವ ಉಸಿರು ನಿಲ್ಲಿಸಲಿಲ್ಲ, ಆದ್ದರಿಂದ ಮಾಡಿದ. ಉಸಿರು ಕಂಟಿನ್ಯೂ ಆಗ್ತಿತ್ತು, ಆದ್ದರಿಂದ ನಮಗೆ ಗೊತ್ತಾಯಿತು. ಎಲ್ಲಿಯಾದರೂ ಬ್ರೇಕ್ ಆಗಿದ್ದರೆ, ಹೆಚ್ಚು ಜನರಿಗೆಲ್ಲ ಕೆಲವೊಮ್ಮೆ ಹೊಡೆತ ಬಿದ್ದಾಗ ಬ್ರೇಕ್ ಆಗ್ತದೆ, ಬ್ರೇಕ್ ಆದಾಗ ಮತ್ತೆ ಅವರು ಮರೆತು ಬಿಡ್ತಾರೆ, ಎಲ್ಲ ಎಂತಾಯಿತು ಗೊತ್ತಿಲ್ಲ. ಹಾಗಾಗದಂತೆ ಆಗಲಿಕ್ಕೆ ಈ ಪ್ರಾಣನ ಎಚ್ಚರದ ಶಕ್ತಿಯನ್ನು ಉಲ್ಲೇಖ ಮಾಡಿ. ಪಿತೃಣಾಂ ಪ್ರಥಮ, ಪ್ರಸಿದ್ಧವಾದ ಅವನದ್ದೇ ಆದ ಮಾನಂ ಜ್ಞಾನಂ ಅವನಿಗೆ ಸ್ವಧತ್ತೇ ಇತಿ. ಬಹಳ ಸುಂದರವಾದ ಶಬ್ದಗಳಿವೆಲ್ಲ. ಹಾಗೆಯೇ ನಮ್ಮ ಇಂದ್ರಿಯಗಳಲ್ಲಿ ಚರಿತ ಅಂದರೆ ಆ್ಯಕ್ಷನ್. ಋಷೀಣಾಂ ಚರಿತಂ, ಯಾವುದು ಸತ್ಯಂ ತತ್ಪೂರ್ವಕಾಕೃತಿ, ಯಥಾರ್ಥವಾದ ಅರಿವಿನಂತಿನ ಕ್ರಿಯೆ, ಆ್ಯಕ್ಷನ್ಸ್. ಗೊತ್ತಿದ್ದು ಕೆಲಸ ಮಾಡ್ತೇವೆ, ಹೋಗಿ ಬೆಂಕಿ ಮುಟ್ಟಿಕೊಂಡು ಸುಡ್ತದಲ್ಲ, ಅಲ್ಲ, ಪ್ರತಿಯೊಂದನ್ನು ಗಮನಿಸಿಕೊಂಡು ಕೆಲಸ ಮಾಡಲಿಕ್ಕೆ ನೋಡ್ತೇವೆ. ಇಂಥ ಗಮನಕ್ಕೆ ಕಾರಣ ನೀನು. ಋಷೀಣಾಂ ಚರಿತಂ ಸತ್ಯಂ ಅಥರ್ವಾಂಗಿರಸಾಂ, ಇದು ನಮ್ಮದು ದೇಹ. ಅತಃ ವಾ ಅಂಗಿರಸಾಂ, ಅಥರ್ವ ಅಂದರೆ ಅದು ಒಂದು ಗಮ್ಮತ್ತು ವಿಷಯ. ಶಬ್ದಗಳು ವ್ಯತ್ಯಾಸ ಮಾಡಿ, ವ್ಯಕ್ತಿಯೇ ಬರಲಿಲ್ಲ, ಅಥರ್ವ ಎಂತ ಮಾಡಿದ, ಅತಃ ಏನು ಮಾಡಲಿ, ಅತಃ ವಾ ಅಂಗಿರಸಾಂ ಅಂತ. ಹೀಗಾಗಿ ಭಗವಂತನ ಬಗ್ಗೆ ಚಿಂತನೆಯನ್ನು ಕೊಡುವಾಗ ಈ ದೇಹದಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳನ್ನು ಹೊತ್ತುಕೊಳ್ಳುವ. ಅಥ ಅಂದರೆ ವ್ಯಾಪ್ತಿ ಸ್ಥಿತಿ ವಿಧಾಯಕವು ಅಂತ, ಹೊತ್ತುಕೊಳ್ಳುವಂಥದ್ದು. ನಮ್ಮನ್ನು ನಾವು ಹೊತ್ತುಕೊಳ್ಳುವಂತೆ, ದೇವರನ್ನು ಹೊತ್ತುಕೊಂಡಂತೆ ಪ್ರಾಣ ನಮ್ಮನ್ನು ಹೊತ್ತುಕೊಂಡಿದ್ದಾನೆ. ವಿಚಿತ್ರವಾದ ವಿಷಯ. ದೇವರೆಡೆಗಾಗಿ ನಮ್ಮನ್ನು ಹೊತ್ತುಕೊಂಡಿರತಕ್ಕಂಥ ವ್ಯಕ್ತಿಯನ್ನು ಬಹಳ ಸುಂದರವಾಗಿ, ಇದು ಕೆಟಗರಿಗಳು ಬೇರೆ ಬೇರೆ. ದೇವತೆಗಳು ಅತ್ಯಂತ ಎತ್ತರದವರು, ಪಿತೃಗಳು ನೆಕ್ಸ್ಟ್ ಕೆಟಗರಿಯವರು, ಋಷಿಗಳು ಮತ್ತು ಕೆಳಗಿನವರು, ಮತ್ತು ನಾವೆಲ್ಲ ಅತಃ ವಾ ಅಂಗಿರಸಾಂ. ಊಟವನ್ನೇ ಹೆಚ್ಚು ಒಪ್ಪಿಕೊಳ್ಳುವ, ದೇಹವನ್ನೇ ಹೆಚ್ಚು ಹೊತ್ತುಕೊಂಡ ನಾವು ಮನುಷ್ಯರು ಕಡೆಯಲ್ಲಿದ್ದಾರೆ, ದೇವತೆಗಳು ಅತ್ಯಂತ ಮೇಲಿದ್ದಾರೆ. ಆದ್ದರಿಂದ ಎಲ್ಲರನ್ನು ಸ್ಟೇಜ್ ಬೈ ಸ್ಟೇಜ್ ಹೇಳುತ್ತಾ, ಅತ್ಯಂತ ಎತ್ತರದ ದೇವತೆಗಳಿಗೂ ಪ್ರಾಣನೇ ಪ್ರಧಾನನು, ಅತ್ಯಂತ ಕೆಳಮಟ್ಟದ ಊಟಕ್ಕೋಸ್ಕರ ನಿಂತವನು ಊಟ ಮಾಡಿದ ನಂತರ ಪ್ರಾಣಾಪಾನ ಸಮಾಯುಕ್ತ ಬಚಾಮಿ.
ಅಲ್ಲಿಯವರೆಗೂ ಪಕ್ವಾಗಲಿಕ್ಕೆ ಊಟ ಸೇರಲಿಕ್ಕೆ ಪ್ರಾಣಾಪಾನರ ಶಕ್ತಿ ಬೇಕು ಅಂತ ಹೇಳಲಿಕ್ಕೆ ಋಷಿಗಳು ಊಟವೇ ಮಾಡುವುದಿಲ್ಲ, ಆದರೂ ಪ್ರಾಣಶಕ್ತಿ ಗಟ್ಟಿ ಇರ್ತದೆ. ಪಿತೃಗಳಿಗೆ ಪಾಕ್ಷಿಕವಾಗಿ ಅಥವಾ ವಾರ್ಷಿಕವಾಗಿ ಆಗಲೂ ಅವರಿಗೆ ಬೇಕಾದಷ್ಟು ಸೋರ್ಸ್ ಕೊಡ್ತಾನೆ. ದೇವತೆಗಳು ಉಣ್ಣದೇನೆ ಅಮೃತ ವರ್ಷಗಳಾಗಿ ಅವರು ಎಚ್ಚರದಲ್ಲಿರ್ತಾರೆ. ಎಲ್ಲಕ್ಕೂ ಕಾರಣ ಪ್ರಾಣವನ್ನು ಹೇಳುವ 4 ಮುಖದ ಚಿಂತನೆಯನ್ನು ಮಾಡಿದ್ದಾರೆ. ಮುಂದೆ ನಾಳೆ 4ನೇ ಮಂತ್ರದಿಂದ ಚಿಂತನೆಗೆ ತೆರಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.